ಗುಡ್ ಈವ್ನಿಂಗ್ ಮಕ್ಕಳೇ. ಎಲ್ರು ಹೇಗಿದ್ದೀರಾ? ಕಾಫಿ ಎಲ್ಲ ಆಯ್ತಾ? ಸೊ ನಾವು ಹಿಂದಿನ ತರಗತಿಯಲ್ಲಿ ಬಹುಪದೋಕ್ತಿಗಳನ್ನ ಅಭ್ಯಾಸ ಮಾಡ್ತಾ ಅದರಲ್ಲಿ ಬೇರೆ ಬೇರೆ ವಿಧವಾದಂತ ಬಹುಪದೋಕ್ತಿಗಳನ್ನ ನೋಡಿದೀವಿ ಅಲ್ವಾ? ಹಾಗೇನೆ ಸಮೀಕರಣ, ಬಹುಪದೋಕ್ತಿಯಿಂದ ನಾವು ಸಮೀಕರಣವನ್ನ ಹೇಗೆ ಬರೆಯೋದು ಇದನ್ನು ಕೂಡ ಅಭ್ಯಾಸ ಮಾಡಿದೀವಿ. ಅದರ ವಿಧಗಳಲ್ಲಿ ನಾವು ರೇಖಾತ್ಮಕ ಸಮೀಕರಣದ ಬಗ್ಗೆ ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಿ. ಏನಾಗಿತ್ತು ರೇಖಾತ್ಮಕ ಸಮೀಕರಣ ಅಂದ್ರೆ? ನೆನ್ಪಿದ್ಯಾ? ಹಾಗೇನೆ ಆ ವಿಧವನ್ನ ಅಭ್ಯಾಸ ಮಾಡ್ತಾ ನಾವು ಇನ್ನೂ ಕೆಲವೊಂದಿಷ್ಟು ಸಮೀಕರಣಗಳನ್ನ ಅಭ್ಯಾಸ ಮಾಡಿದ್ವಿ. ಯಾವ್ದೆಲ್ಲ ಆಗಿತ್ತು ನೆನ್ಪಿದ್ಯಾ ಮಕ್ಳೇ? ಯಾವ್ಯಾವ್ದು ಅಂದ್ರೆ ರೇಖಾತ್ಮಕ ಸಮೀಕರಣ, ವರ್ಗ ಸಮೀಕರಣ ಅಲ್ವಾ, ಘನ ಸಮೀಕರಣ, ಹೀಗೆ ನಾವು ಅದರ ವಿಧಗಳನ್ನ ಅಭ್ಯಾಸ ಮಾಡಿದ್ವಿ. ನೆನ್ಪಿದ್ಯಾ ಅಥವಾ ಎಲ್ಲ ಮರ್ತ್ಕೊಬಿಟ್ಟಿದ್ದೀರಾ? ನೆನ್ಪಿಟ್ಕೊಂಡಿದ್ದೀರಾ ಅಲ್ವಾ? ಸೊ ಈ ಒಂದು ಬಹುಪದೋಕ್ತಿ ಅಭ್ಯಾಸ ಮಾಡ್ತಾ ನಾವು ಈ ವಿಧವನ್ನ ಅಭ್ಯಾಸ ಮಾಡುವಾಗ ಈ ವಿಧವನ್ನ ನಾವು ಹೇಗೆ ನಿರ್ಧಾರ ಮಾಡ್ತೀವಿ, ಇದು ರೇಖಾತ್ಮಕ ಸಮೀಕರಣನ ಅಥವಾ ವರ್ಗ ಸಮೀಕರಣನ, ಇದನ್ನ ಹೇಗೆ ನಿರ್ಧಾರ ಮಾಡ್ತೀವಿ ಅನ್ನೋದನ್ನು ಕೂಡ ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಿ. ನೆನ್ಪಿದ್ಯಾ ಮಕ್ಳೇ? ಅದು ನಿಮ್ಗೆ ಹೇಗಿತ್ತು ಅಂತ ನೆನ್ಪಿದ್ಯಾ? ಸೊ ರೇಖಾತ್ಮಕ ಸಮೀಕರಣ ಅಂದ್ರೆ ಏನು, ಅಥವಾ ಬಹುಪದೋಕ್ತಿಯಲ್ಲಿ ಏನೇನೆಲ್ಲ ಇರುತ್ತೆ ಇದೆಲ್ಲ ನಿಮ್ಗೆ ನೆನ್ಪಿದ್ಯಾ? ಬಹುಪದೋಕ್ತಿ ಅಂದ್ರೆ ಅದರಲ್ಲಿ ಒಂದಿಷ್ಟು ವಾಸ್ತವ ಸಂಖ್ಯೆಗಳು, ಸ್ಥಿರಾಂಕಗಳಿರತ್ತೆ, ಸಹಗುಣಕಗಳಿರತ್ತೆ, ಹಾಗೇನೆ ಚರಾಕ್ಷರಗಳಿರತ್ತೆ. ಇದೆಲ್ಲದರಿಂದ ಉಂಟಾದಂತಹ ಒಂದು ಅದರ ಆ ಒಂದು ಚರಾಕ್ಷರ, ಸ್ಥಿರಾಂಕ ಇವುಗಳ ಮಧ್ಯ ಪ್ಲಸ್ ಅಥವಾ ಮೈನಸ್ ಅನ್ನುವಂತಹ ಕೆಲವೊಂದು ಕ್ರಿಯೆಗಳು ನಡೀತಾ ಇದ್ರೆ ಅಂತಹದನ್ನ ನಾವು ಬಹುಪದೋಕ್ತಿಗಳು ಅಂತ ಕರಿತೀವಿ ಅಲ್ವಾ? ಹಾಗೇನೆ ಯಾವುದಾದ್ರೂ ಒಂದು ಕೊಟ್ಟಿರುವಂತಹ ಒಂದು ಬಹುಪದೋಕ್ತಿಯಲ್ಲಿ ಅದರ ಗರಿಷ್ಠ ಗಾತ್ರ 1 ಆಗಿದ್ರೆ ಅದನ್ನ ನಾವೇನಂತ ಕರಿತಿದ್ವಿ ಮಕ್ಳೇ? ರೇಖಾತ್ಮಕ ಬಹುಪದೋಕ್ತಿ. ಆಮೇಲೆ ಅದರಿಂದ ಉಂಟಾದಂತಹ ಸಮೀಕರಣವನ್ನ ರೇಖಾತ್ಮಕ ಸಮೀಕರಣ ಅಂತ ಕರಿತಿದ್ವಿ. ಅದನ್ನ ಬಿಡಿಸೋದು ಹೇಗೆ, ಇದನ್ನೆಲ್ಲದನ್ನು ನಾವು ಹಿಂದೆ ಅಭ್ಯಾಸ ಮಾಡಿದೀವಿ ಅಲ್ವಾ? ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನನ್ನ ಕಲಿಯೋಣ, ಅದರ ಇನ್ನೊಂದು ವಿಧ, ಬಹುಪದೋಕ್ತಿಯಲ್ಲೇನೆ ಇನ್ನೊಂದು ವಿಧವಾಗಿರೋದು ಯಾವುದು ಅಂತ ಅಂದ್ರೆ ವರ್ಗ ಸಮೀಕರಣಗಳು. ಇದು ವರ್ಗ ಸಮೀಕರಣ ಅಂದ್ರೆ ಏನು? ಆಮೇಲೆ ನಾವು ರೇಖಾತ್ಮಕ ಸಮೀಕರಣದಲ್ಲೂ ನೋಡಿದ್ವಿ ಅಲ್ವಾ ಮಕ್ಳೇ? ಆ ಸಮೀಕರಣಕ್ಕೆ ಒಂದು ನಾವು ಆ ಚರಾಕ್ಷರದ ಬೆಲೆಯನ್ನ ಕಂಡುಹಿಡಿತಾ ಇದ್ವಿ. ಕೊಟ್ಟಿರುವಂತಹ ಒಂದು ಸಮೀಕರಣದಲ್ಲಿ ಚರಾಕ್ಷರದ ಬೆಲೆಯನ್ನ ನಾವು ಕಂಡುಹಿಡಿಯೋದು, ಇದನ್ನೆಲ್ಲ ನಾವು ಈ ತರ ಒಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದೀವಿ ಅಲ್ವಾ? ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನ್ ಮಾಡೋಣ, ವರ್ಗ ಸಮೀಕರಣಗಳು ಈ ಟಾಪಿಕ್ ಅನ್ನ ನಾವು ಇವತ್ತು ಅಭ್ಯಾಸ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ವರ್ಗ ಸಮೀಕರಣಗಳು ಅಂದ್ರೆ ಏನು, ಹೇಗಿರತ್ತೆ ವರ್ಗ ಸಮೀಕರಣಗಳು, ಈಗ ಸಾಕಷ್ಟು ಸಮೀಕರಣಗಳನ್ನ ಕೊಟ್ಟು ಇದರಲ್ಲಿ ವರ್ಗ ಸಮೀಕರಣ ಯಾವುದು ಅಂತ ಕೇಳಿದ್ರೆ ನಮಗೆ ಆಯ್ಕೆ ಮಾಡೋದಿಕ್ ಗೊತ್ತಿರ್ಬೇಕಲ್ವಾ? ನಮ್ಗೆ ಅದನ್ನ ಸೆಲೆಕ್ಟ್ ಮಾಡೋದಿಕ್ಕೆ ಅವ್ರ ಪಿಕ್ ಮಾಡೋದಿಕ್ಕೆ ಸಾಧ್ಯ ಆಗ್ಬೇಕು. ಹೇಗೆ ನಾವು ಅದು ಹೇಗೆ ಸಾಧ್ಯ ಆಗತ್ತೆ ಅನ್ನೋದನ್ನ ನಾವು ಇವತ್ತಿನ ಕ್ಲಾಸಲ್ಲಿ ನೋಡೋಣ ಮಕ್ಳೇ. ಸೊ ವರ್ಗ ಸಮೀಕರಣಗಳು ಅಲ್ವಾ? ವರ್ಗ ಸಮೀಕರಣಗಳು ಅಂದ್ರೆ ಏನು? ನಾನ್ ಇವಾಗ ಅಷ್ಟೇ ಹೇಳ್ದೆ, ಯಾವುದಾದ್ರೂ ಒಂದು ಸಮೀಕರಣ ಘಾತವನ್ನ ನಾವು ಆಧಾರವಾಗಿಟ್ಕೊಂಡು ಅದನ್ನ ವಿಂಗಡಣೆ ಮಾಡ್ತೀವಿ. ಯಾವ ಸಮೀಕರಣ ಅಂತ ಹೇಳ್ದೆ, ಹೌದಾ? ಸೊ ಮಹತ್ತಮ ಘಾತ ಏನಾದ್ರೂ 1 ಆಗಿದ್ರೆ ಅದನ್ನ ರೇಖಾತ್ಮಕ ಸಮೀಕರಣ ಅಂತ ಕರಿತಿದ್ವಿ. ಸಮೀಕರಣದಲ್ಲಿ ಗರಿಷ್ಠ ಗಾತ್ರ 1 ಆಗಿದ್ರೆ, ಹಾಗೆ ಗರಿಷ್ಠ ಗಾತ್ರ 2 ಇದ್ರೆ, ನೀವಿಲ್ಲಿ ನೋಡ್ತಾ ಇರಬಹುದು ಮಕ್ಳೇ, ಎ ಎಕ್ಸ್ ಘಾತ 2 ಬಿ ಎಕ್ಸ್ ಘಾತ ಏನು ಇಲ್ಲ ಅಂದ್ರೆ ಅರ್ಥ ಏನು? 1 ಅಂತ ಅರ್ಥ ಅಲ್ವಾ?
ಅಂದ್ರೆ ಚರಾಕ್ಷರದ ಮೇಲೆ ಘಾತ ಸೂಚಿಸಿಲ್ಲ ಅಂತ ಅಂದ್ರೆ ಬರ್ದಿದ್ದು ನಮ್ ಬರಿಗಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತ ಅಂದ್ರೆ ಅದರ ಅರ್ಥ ಏನು? ಅದರ ಘಾತ 1 ಅಂತ. ಆಯ್ತಾ? ಯಾವುದೇ ಚರಾಕ್ಷರ ಆಗಿರ್ಬಹುದು ಮಕ್ಳೇ, ಅದನ್ನ ನೀವು ನೆನ್ಪಲ್ಲಿ ಇಟ್ಕೊಳ್ಳಿ. ಆಯ್ತಾ? ಹಾಗೆ ಇಲ್ಲಿ ಒಂದು ಸ್ಥಿರಾಂಕ ಇದೆ. ಹೌದಾ? ಇಲ್ಲಿ ಇನ್ನೊಂದು ಕಂಡೀಷನ್ ಏನು ಅಂತ ಅಂದ್ರೆ ಇದನ್ನ ನಾವು ವರ್ಗ ಸಮೀಕರಣಗಳು ಅಂತ ಕರಿತೀವಿ ಅಲ್ವಾ? ಯಾಕೆ ಸಮೀಕರಣ? ಸಮೀಕರಣ ಅಂದ್ರೆ ಹೇಗಿರತ್ತೆ? ಸಮೀಕರಣದಲ್ಲಿ ಸಮಚಿಹ್ನೆ ಇರತ್ತೆ, ಹಾಗೆ ಅದರ ಎಡಭಾಗದಲ್ಲಿ ಒಂದಿಷ್ಟು ಅಂಶಗಳಿರತ್ತೆ. ಅದನ್ನ ನಾವು ಬಲಭಾಗದಲ್ಲಿರೋದಕ್ಕೆ ಸಮ ಅಂತ ಸೂಚಿಸ್ತೀವಿ. ಇದನ್ನ ನಾವು ವರ್ಗ ಸಮೀಕರಣ ಅಂತ ಹೇಳ್ತೀವಿ ಅಲ್ವಾ? ಅದೇ ಎ ಎಕ್ಸ್ ಘಾತ 2 ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಷ್ಟೇ ಇದ್ರೆ ಇದನ್ನ ನಾವು ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ ಮಕ್ಳೇ. ಇದು ಸಮೀಕರಣ ಆಗಲ್ಲ. ಯಾಕೆ ಅಂದ್ರೆ ಇಲ್ಲಿ ಸಮ ಚಿಹ್ನೆ ಇಲ್ಲ, ಹಾಗೆ ಇದರ ಬಲಭಾಗ ಕೂಡ ಏನು ಇಲ್ಲ. ನಾವು ಇದನ್ನ ಯಾವುದಕ್ಕೂ ಸಮ ಅಂತ ಬರಿತಾ ಇಲ್ಲ ಅಲ್ವಾ? ಹಾಗಾಗಿ ಇದನ್ನ ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ಅದೇ ಯಾವ್ದಾದ್ರು ಒಂದು ಸಮೀಕರಣ ಈ ರೂಪದಲ್ಲಿದ್ರೆ, ನಾನಿಲ್ಲಿ ಅಂಡರ್ಲೈನ್ ಮಾಡ್ತಾ ಇದ್ದೀನಿ ನೋಡಿ, ಈ ರೂಪದಲ್ಲಿದ್ರೆ ಅದನ್ನ ನಾವೇನಂತ ಕರಿತೀವಿ? ವರ್ಗ ಸಮೀಕರಣಗಳು ಅಂತ ಕರಿತೀವಿ. ಹಾಗಿದ್ರೆ ನಮ್ಗೆ ಇಲ್ಲಿ ಏನು ಗೊತ್ತಾಗ್ತಾ ಇದೆ ಮಕ್ಳೇ? ವರ್ಗ ಸಮೀಕರಣ ಅಂದ್ರೆ ಹೇಗಿರ್ಬೇಕು ನೋಡಿ. ನಾನು ವರ್ಗ ಸಮೀಕರಣ ಅಂದ್ರೆ ಸಮೀಕರಣದಲ್ಲಿರುವಂತಹ ಚರಾಕ್ಷರಗಳಲ್ಲಿ ಅತ್ಯಂತ ಹೆಚ್ಚಿನ ಘಾತ ಹೊಂದಿರುವಂತಹ ಚರಾಕ್ಷರ, ಅದರ ಆಧಾರದ ಮೇಲೆ ನಾವು ಅದನ್ನ ಏನು ಯಾವ ವಿಧ ಅಂತ ಹೇಳ್ತೀವಿ ಅಂತ ಹೇಳ್ದೆ. ಹೌದಾ? ಸೊ ಇಲ್ಲಿ ನಾವು ನೋಡೋದಿದ್ರೆ ಇಲ್ಲೇನ್ ಕಾಣಿಸ್ತಾ ಇದೆ ನಮ್ಗೆ? ಗರಿಷ್ಠ ಗಾತ್ರ 2. ಹೌದಾ? ಹಾಗಾಗಿ ನಾವು ಇದನ್ನ ಏನಂತ ಕರಿತೀವಿ ಮಕ್ಳೇ? ವರ್ಗ ಸಮೀಕರಣ ಅಂತ ಕರಿತೀವಿ. ಆಯ್ತಾ? ಯಾವುದೇ ಸಮೀಕರಣ ಈ ರೂಪದಲ್ಲಿದ್ರೆ ಎ ಎಕ್ಸ್ ಘಾತ 2 ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಇದು ಬರಿಬೇಕು. ಈ ರೂಪದಲ್ಲಿದ್ರೆ ಇದನ್ನ ನಾವೇನಂತ ಕರಿತೀವಿ? ವರ್ಗ ಸಮೀಕರಣಗಳು ಅಂತ ಕರಿತೀವಿ. ಅದೇ ಈ 0 ಇಲ್ಲದೆ ಹೋದ್ರೆ, ಇದಿಷ್ಟೇ ಆದ್ರೆ ಅದು ವರ್ಗ ಬಹುಪದೋಕ್ತಿ. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಅಂಶ, ಈ ಒಂದು ಕೊಟ್ಟಿರುವಂತಹ ಬಹುಪದೋಕ್ತಿಯ ಗರಿಷ್ಠ ಗಾತ್ರ 2 ಆಗಿರ್ಬೇಕು. ಇದು ಇಲ್ಲಿರುವಂತಹ ಕಂಡೀಷನ್. ಹಾಗೆ ಇನ್ನೊಂದು ಕಂಡೀಷನ್ ಏನು ಅಂತ ಅಂದ್ರೆ ಇಲ್ಲಿ ನೋಡ್ತಾ ಇರಬಹುದು ನೀವು ಕೆಳಗಡೆಗೆ ಎ ನಾಟ್ ಈಕ್ವಲ್ ಟು 0 ಅಂತ ಇದೆ. ಹೌದಾ? ಅಂದ್ರೆ ಎ ಅನ್ನುವಂತಹದ್ದು 0ಗೆ ಸಮ ಆಗಿರಬಾರ್ದು. ಎಯ ಬೆಲೆ 0 ಆಗಿರಬಾರ್ದು ಅಂತ ಅರ್ಥ. ಎ ಬೆಲೆ 0 ಯಾಕೆ ಆಗಿರಬಾರ್ದು ನೋಡಿ. ಇವಾಗ ನಾವು ಈ ವರ್ಗ ಬಹುಪದೋಕ್ತಿ ಅಥವಾ ವರ್ಗ ಸಮೀಕರಣ ಅಂತ ಹೇಳ್ತಾ ಇರೋದು ಯಾವ ಆಧಾರದ ಮೇಲೆ ಅಂತ ಹೇಳಿದೆ ಮಕ್ಳೇ? ನಾನಿವಾಗ ಘಾತ 2 ಇರೋದಕ್ಕೆ, ಎ ಮತ್ತೆ ಅದರ ಜೊತೆಗಿರುವಂತಹ ಚರಾಕ್ಷರದ ಘಾತ 2 ಇರೋದಕ್ಕೆ. ಹೌದಾ? ಅದೇ ಒಂದು ವೇಳೆ ಎ 0 ಆಯ್ತು ಅಂದ್ರೆ ಅರ್ಥ ಏನು? 0 ಇಂಟು ಎಕ್ಸ್ ಘಾತ 2 ಆಗತ್ತೆ. ಹೌದಾ? ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಯಾವುದೇ ಒಂದು ಅಂಶವನ್ನ ನಾವು 0 ಇಂದ ಗುಣಿಸಿದಾಗ ಆ ಇಡೀ ಅಂಶ 0 ಆಗ್ಬಿಡತ್ತೆ. ಹೌದಾ? ಅದು ಎಷ್ಟೇ ದೊಡ್ಡ ನಂಬರ್ ಆಗಿರಬಹುದು ಅಲ್ವಾ ಮಕ್ಳೇ? ಸೊ ಇಲ್ಲಿ ಇದು 0 ಇಂದ ಗುಣಿಸಲ್ಪಟ್ಟಾಗ ಇದೇನಾಗತ್ತೆ? 0 ಆಗೋಗ್ಬಿಡತ್ತೆ. ಹಾಗಾದ ತಕ್ಷಣ ಇದು ಏನಾಗತ್ತೆ ನೋಡಿ. ಈ ಒಂದು ಸಮೀಕರಣದ ಗರಿಷ್ಠ ಗಾತ್ರ 1. ಹೌದಾ? ಹೀಗಾದ ತಕ್ಷಣ ಈ ಒಂದು ಸಮೀಕರಣ ಏನಾಗತ್ತೆ? ರೇಖಾತ್ಮಕ ಸಮೀಕರಣ ಆಗೋಗ್ಬಿಡತ್ತೆ. ಇದು ವರ್ಗ ಸಮೀಕರಣ ಆಗಿ ಉಳಿಯೋದೇ ಇಲ್ಲ. ಹಾಗಾಗಿ ನಾವಿಲ್ಲೇನ್ ನೋಡ್ಬೇಕು? ಈ ಒಂದು ಎ ಬೆಲೆ ಯಾವಾಗೂ 0 ಆಗ್ಬಾರ್ದು. ಅದು ಈ ಒಂದು
ಸಮೀಕರಣದಲ್ಲಿ ವರ್ಗ ಸಮೀಕರಣ ಅಂತ ಕರ್ಸ್ಕೊಳ್ಳೋದಕ್ಕೆ ಒಂದು ಕಂಡೀಷನ್. ಇದು ನೆನ್ಪಲ್ಲಿ ಇಟ್ಕೊಳ್ಳಿ. ಹಾಗೆ ಇಲ್ಲಿ ಕೆಳಗಡೆ ಬಾಕ್ಸ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಮಕ್ಳೇ, ಇದು ಸಮೀಕರಣದ ಆದರ್ಶ ರೂಪ. ಯಾವುದೇ ಒಂದು ಸಮೀಕರಣವನ್ನ ಕೊಟ್ಟಾಗ ಅದನ್ನ ಅದಲು ಬದಲು ಮಾಡಿ ಕೊಡಬಹುದು. ಅಂದ್ರೆ ಅದಲು ಬದಲು ಹೇಗೆ, ಹಾಗೆ ಆದರ್ಶ ರೂಪದಲ್ಲಿ ಬರೆಯೋದು ಹೇಗೆ, ಇದನ್ನು ನಾವು ಇವತ್ತಿನ ಕ್ಲಾಸಲ್ಲಿ ಕಲಿಯೋಣ. ಇದು ನೀವು ನೆನ್ಪಿಟ್ಕೊಳ್ಳೇಬೇಕಾದಂತ ಅಂಶ ಮಕ್ಳೇ. ಎ ಎಕ್ಸ್ ಘಾತ 2 ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಇದು ವರ್ಗ ಸಮೀಕರಣದ ಆದರ್ಶ ರೂಪ. ಆಯ್ತಾ? ಈ ತರ ಇರುವಂತಹ ಸಮೀಕರಣಗಳನ್ನ ನಾವು ವರ್ಗ ಸಮೀಕರಣಗಳು ಅಂತ ಕರಿತೀವಿ. ಹಾಗಿದ್ರೆ ಇದರ ಲಕ್ಷಣಗಳೇನು? ನಾನು ಇವಾಗಷ್ಟೇ ಹೇಳ್ದೆ ವರ್ಗ ಸಮೀಕರಣದ ಲಕ್ಷಣಗಳನ್ನ. ಆದ್ರೂ ಇನ್ನೂ ಒಂದ್ಸಲ ನೋಡೋದಿದ್ರೆ, ಚರಾಕ್ಷರದ ಗರಿಷ್ಠ ಘಾತ 2 ಆಗಿರತ್ತೆ. ಕೊಟ್ಟಿರುವಂತಹ ಸಮೀಕರಣದಲ್ಲಿ ಚರಾಕ್ಷರದ ಗರಿಷ್ಠ ಗಾತ್ರ 2 ಆಗಿರತ್ತೆ. ಹಾಗೆ ಆದರ್ಶ ರೂಪ ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ಅಂತ ಇರತ್ತೆ. a 0 ಆಗಿರಬಾರ್ದು, a ಯ ಬೆಲೆ 0 ಆಗಿರಬಾರ್ದು. ಹಾಗೆ ಎ ಬಿ ಸಿಗಳು ವಾಸ್ತವ ಸಂಖ್ಯೆಗಳಾಗಿರತ್ತೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಹೌದಾ? ಎ ಇದೆ, ಬಿ ಇದೆ, ಹಾಗೆ ಸಿ ಇದೆ. ಇದು ಎಲ್ಲದು ವಾಸ್ತವ ಸಂಖ್ಯೆಗಳಾಗಿರತ್ತೆ. ಹಾಗೆ ಇಲ್ಲಿ x² ನ ಸಹಗುಣಕ ಅಂದ್ರೆ ಎ ಜಾಗದಲ್ಲಿ ಯಾವುದೇ ಒಂದು ವಾಸ್ತವ ಸಂಖ್ಯೆ ಇರೋದಿಕ್ಕೆ ಸಾಧ್ಯ ಇದೆ, ಹೌದಾ? ಅದನ್ನ ನಾವು x ಘಾತ 2 ಇದರ ಸಹಗುಣಕ ಅಂತ ಕರಿತೀವಿ ಅಲ್ವಾ? ಹಾಗೆ x ನ ಸಹಗುಣಕ b, ಅಲ್ಲಿ ಬಿ ಜಾಗದಲ್ಲಿ ಯಾವುದಾದ್ರೂ ಸಂಖ್ಯೆ ಇರಬಹುದು. ಹಾಗೆ ಸಿ ಒಂದು ಸ್ಥಿರಾಂಕ. ಆಯ್ತಾ? ಇದಿಷ್ಟು ಏನು ಒಂದು ಸಮೀಕರಣದ ಒಂದಿಷ್ಟು ಅಂಶಗಳು, ನಾವು ನೆನ್ಪಿಟ್ಕೊಳ್ಬೇಕಾಗಿರುವಂತಹ ಅಂಶಗಳು. ಇನ್ನು ನಾವು ಯಾವುದೇ ಸಮೀಕರಣವನ್ನ ಕೊಟ್ಟಾಗ, ನಮ್ ಕಣ್ಮುಂದೆ ಯಾವುದೇ ಸಮೀಕರಣ ಇದ್ದಾಗ ಘಾತಗಳ ಇಳಿಕೆ ಕ್ರಮದಲ್ಲಿ ಅದನ್ನ ಫಸ್ಟ್ ಬರ್ಕೊಬಿಡ್ಬೇಕು. ಆಗ ನಮ್ಗೆ ಅದು ವರ್ಗ ಸಮೀಕರಣ ಹೌದೋ ಅಲ್ವೋ ಅನ್ನೋದು ಈಸಿಯಾಗಿ ಗೊತ್ತಾಗತ್ತೆ. ಹಾಗೆ ಅದರ ಸಹಗುಣಕಗಳನ್ನ ನಾವು ಗುರ್ತಿಸೋದಕ್ಕೂ ಅದು ಸುಲಭ ಆಗತ್ತೆ. ಯಾಕೆ, ಏನು ಅನ್ನೋದನ್ನ ನಾವು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಇನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ ಮಕ್ಳೇ. ಇದು ವರ್ಗ ಸಮೀಕರಣದ ವಿಧಗಳನ್ನು ನೋಡೋದಿದ್ರೆ, ಮಿಶ್ರ ವರ್ಗ ಸಮೀಕರಣ, ಶುದ್ಧ ವರ್ಗ ಸಮೀಕರಣ ಅಂತ 2 ವಿಧವಾಗಿ ಮಾಡ್ತಾ ಇದ್ದಾರೆ. ಇದ್ರಲ್ಲಿ ಏನೂ ಕಷ್ಟ ಇಲ್ಲ, ತುಂಬಾನೇ ಸುಲಭ. ಏನಪ್ಪ 2 ವಿಧ ಹೇಗ್ ನೆನ್ಪಿಟ್ಕೊಳ್ಳೋದು ಅಂದ್ರೆ, ನಾನು ಇವಾಗ ಆದರ್ಶ ರೂಪ ಹೇಳ್ದೆ ಅಲ್ವಾ? ಆ ಆದರ್ಶ ರೂಪದಲ್ಲಿರೋದು ಮಿಶ್ರ ವರ್ಗ ಸಮೀಕರಣ. ಯಾಕೆ ಅಂದ್ರೆ ನೀವು ನೋಡ್ಬೋದು ಮಕ್ಳೇ, ಅಲ್ಲಿ ಎ ಎಕ್ಸ್ ಘಾತ 2 ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಅಂತ ಇದೆ, ಹೌದಾ? ಇಲ್ಲಿ ಒಂದು ಎಕ್ಸ್ ಘಾತ 2 ಅಂತ ಇದೆ, ಇಲ್ಲೊಂದು ಎಕ್ಸ್ ಘಾತ 1 ಇದೆ, ಹೌದಾ? 2 ಬೇರೆ ಬೇರೆ ಘಾತ ಇರುವಂತಹ ಚರಾಕ್ಷರಗಳನ್ನ, ಒಂದೇ ಚರಾಕ್ಷರ ಆದರೆ ಘಾತ ಬೇರೆ ಬೇರೆ ಇದೆ, ಹೌದಾ? ಒಂದರಲ್ಲಿ ಎಕ್ಸ್ ನ ಘಾತ 2 ಇದೆ, ಹಾಗೆ ಇನ್ನೊಂದರಲ್ಲಿ ಎಕ್ಸ್ ಘಾತ 1 ಇದೆ, ಹೌದಾ? ಹಾಗಾಗಿ 2 ಬೇರೆ ಬೇರೆ ಘಾತವನ್ನ ನಾವಿಲ್ಲಿ ನೋಡ್ಬೋದು. ಅದಕ್ಕೆ ಇದನ್ನ ಮಿಶ್ರ ವರ್ಗ ಸಮೀಕರಣ ಅಂತ ಕರೀತಾರೆ. ಇಲ್ಲಿ ಕಾಣಿಸ್ತಾ ಇದೆಯಾ? ಇಲ್ಲಿ 2 ಇದೆ, ಇಲ್ಲಿ 1 ಇದೆ ಎಕ್ಸ್ ನ ಘಾತ. ಅದಕ್ಕೋಸ್ಕರ ಇದು ಮಿಶ್ರ ವರ್ಗ ಸಮೀಕರಣ. ಅದೇ ಯಾವುದೇ ಸಮೀಕರಣ ಎ ಎಕ್ಸ್ ಘಾತ 2 ಪ್ಲಸ್ ಸಿ ಅಂದ್ರೆ ಎಕ್ಸ್ ಘಾತ 1 ಅನ್ನುವಂತಹ ಒಂದೇನು ಈ ಒಂದು ಅಂಶ ಏನಿದೆಯಲ್ಲ, ಇದು ಇರಬಾರ್ದು. ಹಾಗಿದ್ರೆ ಅದನ್ನ ನಾವೇನಂತ ಕರಿತೀವಿ? ಶುದ್ಧ ವರ್ಗ ಸಮೀಕರಣ ಅಂತ ಕರಿತೀವಿ. ಅಷ್ಟೇ. ಆ ಮಧ್ಯದ ಒಂದು ಏನು ಬಿ ಎಕ್ಸ್ ಅನ್ನುವಂತಹ ಒಂದು ಟರ್ಮ್ ಏನಿದೆಯಲ್ಲ, ಅದಿರಬಾರ್ದು ಅಷ್ಟೇ. ಗೊತ್ತಾಯ್ತಾ? ಹಾಗಿದ್ರೆ ಅದು ಶುದ್ಧ ವರ್ಗ ಸಮೀಕರಣ ಆಗತ್ತೆ. ಇನ್ನು ಪ್ರಶ್ನೆಗಳನ್ನ ನೋಡೋದಿದ್ರೆ, ವರ್ಗ ಸಮೀಕರಣದ ಸಾಮಾನ್ಯ ರೂಪವನ್ನ ಆದರ್ಶ ರೂಪದಲ್ಲಿ ಬರೆದಾಗ, ವರ್ಗ ಸಮೀಕರಣದ ಆದರ್ಶ ರೂಪ ಏನು ಅಂತ ಹೇಳಿ ನಾವು ಇವಾಗಷ್ಟೇ ನೋಡಿದ್ವಿ ಅಲ್ವಾ ಮಕ್ಳೇ? ಏನಾಗಿತ್ತು? ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಕರೆಕ್ಟ್ ಆನ್ಸರ್ ಯಾವ್ದಾಗಿರತ್ತೆ ಹೇಳ್ತೀರಾ? ಅವ್ರೇನಂತ ಕೇಳ್ತಾ ಇದ್ದಾರೆ, ವರ್ಗ ಸಮೀಕರಣದ ಸಾಮಾನ್ಯ ರೂಪವನ್ನ ಆದರ್ಶ ರೂಪದಲ್ಲಿ ಬರೆದಾಗ ಅಂತ ಕೇಳ್ತಾ ಇದ್ದಾರೆ, ಹೌದಾ? ನಾವಿವಾಗ ಅದರಲ್ಲಿ 2 ವಿಧವನ್ನು ನೋಡಿದ್ವಿ.
ಅದೇ ಇಲ್ಲಿ ಆಯ್ಕೆಯಾಗೂ ಇದೆ. ಹೌದಾ, ಒಂದು ಆಯ್ಕೆಯಾಗಿ ಅದು ಕೂಡ ಇದೆ. ಆದ್ರೆ ನಾವು ಆದರ್ಶ ರೂಪ ಅಂತ ಹೇಳಿ ಆಯ್ಕೆ ಮಾಡೋದು ಮಕ್ಕಳೇ ಇದನ್ನ. ಯಾಕೆ ಹೇಳಿ? ವರ್ಗ ಸಮೀಕರಣದಲ್ಲಿ ax ಘಾತ 2, bx ಮತ್ತೆ c ಮೂರು ಅಂಶಗಳು ಕೂಡ ಇರತ್ತೆ. ಹಾಗೆ ಅದು 0ಗೆ ಸಮ ಅಂತ ಕೂಡ ಇರತ್ತೆ. ಹೀಗೆ ಇರೋದನ್ನ ನಾವೇನಂತ ಕರಿತೀವಿ? ವರ್ಗ ಸಮೀಕರಣದ ಆದರ್ಶ ರೂಪ. ಇದು ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ. ನಾವು ಹಲವಾರು ಪ್ರಶ್ನೆಗಳು ಸಾಲ್ವ್ ಮಾಡೋದಕ್ಕೆ ಇದು ಹೆಲ್ಪ್ ಆಗತ್ತೆ. ಹಾಗಾಗಿ ಇದನ್ನ ನೆನ್ಪಲ್ಲಿಟ್ಕೊಳ್ಳಿ. ಇನ್ನು ಶುದ್ಧ ವರ್ಗ ಸಮೀಕರಣದ ಸಾಮಾನ್ಯ ರೂಪ ನೋಡಿ. ಇಲ್ಲಿ ಶುದ್ಧ ವರ್ಗ ಸಮೀಕರಣ ಅಂತ ಹೇಳಿ ಅವರೇ ಇನ್ನು ನಿಮ್ಮ ಕೆಲಸವನ್ನ ಈಸಿ ಮಾಡ್ಕೊಟ್ಟಿದ್ದಾರೆ ಪ್ರಶ್ನೆ ಕೇಳೋವಾಗ್ಲೇನೆ. ಹೌದಾ, ಅದರ ವಿಧವನ್ನ ನಾವು ಇವಾಗಷ್ಟೇ ನೋಡಿದ್ವಿ. ಯಾವ್ದಾಗಿತ್ತು? ಮಧ್ಯದ ಬಿ ಎಕ್ಸ್ ಅನ್ನುವಂತಹ ಒಂದು ಇದು ಟರ್ಮ್ ಇಲ್ಲ ಅಂತ ಅಂದ್ರೆ ಅದನ್ನ ನಾವೇನಂತ ಕರಿತೀವಿ? ಶುದ್ಧ ವರ್ಗ ಸಮೀಕರಣ ಅಲ್ವಾ? ಸೊ ಇಲ್ಲೇನಾಗತ್ತೆ? ನಮ್ಮ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆನ್ಸರ್ ಆಗತ್ತೆ. ಗೊತ್ತಾಗ್ತಾ ಇದೆಯಾ ಮಕ್ಳೇ? ax ಘಾತ 2 ಪ್ಲಸ್ c ಇಸ್ ಈಕ್ವಲ್ ಟು 0. ಯಾಕೆ ಅಂದ್ರೆ x ಘಾತ 1 ಅನ್ನುವಂತಹ ಯಾವುದೇ ಒಂದು ಅಂಶ ಇಲ್ಲಿ ನಮ್ಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಇದು ಕರೆಕ್ಟ್ ಆನ್ಸರ್. ಇನ್ನು ಇಲ್ಲೇನ್ ಕೇಳ್ತಾ ಇದ್ದಾರೆ ನೋಡಿ, ಕೆಳಗಿನವುಗಳು ವರ್ಗ ಸಮೀಕರಣಗಳೇ ಎಂಬುದನ್ನು ಪರೀಕ್ಷಿಸಿ ಅಂತ ಕೇಳ್ತಾ ಇದ್ದಾರೆ. ಏನ್ ಮಾಡ್ಬೇಕಾಯ್ತು ಹಾಗಿದ್ರೆ? ಈ ತರ ಕೊಟ್ಟಾಗ ನಾವೇನ್ ಮಾಡ್ಬೇಕು? ಇಲ್ಲಿ ಹೇಗೇಗೋ ಇದೆ, ಹೌದಾ? ಇದನ್ನ ನಾವು ಬಿಡಿಸಿ ಬರಿತಾ ಆದರ್ಶ ರೂಪದಲ್ಲಿ ಬರೆಯೋದಿಕ್ಕೆ ಸಾಧ್ಯನಾ ಅಂತ ನೋಡ್ಬೇಕು ಮಕ್ಳೇ. ಆದರ್ಶ ರೂಪ ಅಂದ್ರೆ ಏನು? ax ಸ್ಕ್ವೇರ್ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ಹೀಗೆ ನಾವು ಈ ಸಮೀಕರಣಗಳನ್ನ ಬರೆಯೋದಿಕ್ಕೆ ಸಾಧ್ಯ ಆದ್ರೆ ಇದೇ ರೂಪದಲ್ಲೇ ಬರಿಬೇಕು. ಬೇರೆ ಯಾವ ರೂಪದಲ್ಲೂ ಇದನ್ನ ಇಡಬಾರ್ದು, ಇದೇ ರೂಪದಲ್ಲೇ ಬರಿಬೇಕು. ಹಾಗೆ ಬರೆದ್ರೆ ಅದು ವರ್ಗ ಸಮೀಕರಣ ಹೌದು ಅಂತ ಆಗತ್ತೆ. ಹೀಗ್ ಬಂದಿಲ್ಲ ಅಂತ ಅಂದ್ರೆ ವರ್ಗ ಸಮೀಕರಣ ಅಲ್ಲ. ನೋಡೋಣ ಹಾಗಿದ್ರೆ ಸಾಲ್ವ್ ಮಾಡಿ. ಸೊ ಮೊದಲನೇದನ್ನ ತಗೊಂಡ್ರೆ x ಪ್ಲಸ್ 1 ಘಾತ 2 ಮೊದಲನೇ ಪ್ರಶ್ನೆ. ನಾವಿಲ್ಲಿ ಜಸ್ಟ್ ಪರೀಕ್ಷೆ ಮಾಡ್ತಾ ಇದ್ದೀವಿ ಮಕ್ಕಳೇ. ಇದು ವರ್ಗ ಸಮೀಕರಣ ಹೌದೋ ಅಲ್ವೋ ಅಂತ ನಾವಿಲ್ಲಿ ಪರೀಕ್ಷೆ ಮಾಡ್ತಾ ಇರುವಂತಹದ್ದು. ಆಯ್ತಾ? x ಪ್ಲಸ್ 1 ಘಾತ 2 ನಾವು ಬಿಡಿಸಿ ಬರಿಬಹುದು ಅಲ್ವಾ? ಇದು ಹೇಗಿದೆ? x ಪ್ಲಸ್ ವೈ ಹೋಲ್ ಸ್ಕ್ವೇರ್ ತರ ಇದೆ ಅಲ್ವಾ? ಅದೇನಾಗತ್ತೆ? x ಘಾತ 2 ಪ್ಲಸ್ y ಘಾತ 2 ಪ್ಲಸ್ 2xy. ಹೀಗೆ ನಾವು ಸೂತ್ರ ಅಲ್ವಾ ಇದು? ಹಾಗಾಗಿ ಇಲ್ಲಿ ಇದು ಕೂಡ x ಪ್ಲಸ್ ವೈ ಘಾತ 2 ಹೋಲ್ ಸ್ಕ್ವೇರ್ ರೂಪದಲ್ಲಿ ಇರೋದಕ್ಕೆ ನಾವು ಇದನ್ನ ಈ ರೀತಿಯಾಗಿ x ಪ್ಲಸ್ ವೈ ಹೋಲ್ ಸ್ಕ್ವೇರ್ ಸೂತ್ರವನ್ನ ಬಳಸಿ ಬಿಡಿಸಿ ಬರಿಬಹುದು. ಏನಾಗತ್ತೆ ಬಿಡಿಸಿ ಬರೆದಾಗ? x ಘಾತ 2 ಪ್ಲಸ್ ಇಲ್ಲಿ 2xy ಅನ್ನ ಮುಂಚೆ ಆದ್ರೂ ಬರ್ಕೋಬಹುದು, ಆಮೇಲೆ ಆದ್ರೂ ಬರ್ಕೋಬಹುದು, ಏನೂ ತಪ್ಪಿಲ್ಲ. ಸೊ y ಸ್ಕ್ವೇರ್ ಏನಾಗತ್ತೆ? 1 ಸ್ಕ್ವೇರ್ ಆಗತ್ತೆ. ಯಾಕೆ? y ಜಾಗದಲ್ಲಿ 1 ಇರೋದಕ್ಕೆ. ಹಾಗೆ 2 ಇಂಟು x ಇಂಟು 1 ಇಸ್ ಈಕ್ವಲ್ ಟು ಇದೇನಾಗತ್ತೆ? ಪ್ರತಿಯೊಂದಕ್ಕೂ ಇದು ಗುಣಾಕಾರ ಆಗತ್ತೆ ಅಲ್ವಾ? ಹೀಗೆ ಹಾಗೇನೆ ಗುಣಿಸೋವಾಗ ಚಿಹ್ನೆ ಕಡೆನೂ ಲಕ್ಷ್ಯ ಇರ್ಲಿ ಮಕ್ಕಳೇ. ಚಿಹ್ನೆಯನ್ನ ನಾವು ಬಿಡಬಾರ್ದು. ಆಯ್ತಾ? ಗಣಿತದಲ್ಲಿ ಚಿಹ್ನೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಇದರ ಹಿಂದೆ ಪ್ಲಸ್ ಚಿಹ್ನೆ ಇದೆ, ಇದರ ಹಿಂದೆ ಕೂಡ ಪ್ಲಸ್ ಚಿಹ್ನೆ ಇದೆ. ಅಲ್ಲಿ ಯಾವುದೇ ಚಿಹ್ನೆ ನಮ್ಗೆ ಕಾಣಿಸ್ತಾ ಇಲ್ಲ ಅಂದ್ರೆ ಅರ್ಥ ಅಲ್ಲಿ ಪ್ಲಸ್ ಇದೆ ಅಂತ ಹೇಳಿ. ಹಾಗಾಗಿ ನಾವಿಲ್ಲಿ ಏನ್ ಮಾಡ್ಬೇಕು? +2 ಗುಣಿಸು ಪ್ಲಸ್ ಎಕ್ಸ್ ಅದೇನಾಗತ್ತೆ? ಪ್ಲಸ್ 2x ಆಗತ್ತೆ ಅಲ್ವಾ? ಅಂದ್ರೆ ನಾವು ಅದನ್ನ ಏನು ಬರೆಯೋ ಅವಶ್ಯಕತೆ ಇಲ್ಲ. ಆದ್ರೆ ಇಲ್ಲಿ ನೋಡಿ ಎರಡನೇದು ಮೈನಸ್ ಇದೆ. ಹಾಗಾಗಿ ನಾವು ಮೈನಸ್ ಅನ್ನ ಬರಿಬೇಕು. ಇಲ್ಲಿ +2 ಗುಣಿಸು -3 ಆಗತ್ತೆ. ಗೊತ್ತಾಗ್ತಾ ಇದೆಯಾ ಮಕ್ಕಳೇ? +2 ಇಂಟು -3 ಆಗತ್ತೆ. ಪ್ಲಸ್ ಇಂಟು ಮೈನಸ್ ಮೈನಸ್ ಬರುತ್ತೆ. ಹಾಗೆ
2 ಇಂಟು 3 ಏನಾಗತ್ತೆ 6. ಸೊ ಇದು ನಮಗೆ -6 ಸಿಗತ್ತೆ. ಆಯ್ತಾ? ಸೊ ಇವಾಗ ಇದೆಲ್ಲದನ್ನು ಸಮಚಿಹ್ನೆಯ ಒಂದು ಬದಿಗೆ ನಾವು ತಗೊಂಡು ಹೋದಾಗ ಈ ಕಡೆ ಏನೂ ಇರಲ್ಲ ಅಲ್ವಾ? ಸೊ ನಾವಿಲ್ಲಿ ಸುಲಭವಾಗಿ 0 ಅಂತ ಬರ್ಕೋಬಹುದು. ಸೊ ಇದೇನಾಗತ್ತೆ x² + 1 + 2x. ಈ 2x ಅನ್ನ ಈ ಕಡೆ ತಗೊಂಡು ಬಂದಾಗ ಇಲ್ಲಿ +2x ಇದೆ ಮಕ್ಕಳೇ. ಸಮಚಿಹ್ನೆಯ ಈ ಕಡೆ ಬಂದಾಗ ಅದೇನಾಗತ್ತೆ -2x ಆಗತ್ತೆ. ಇಲ್ಲಿ -6 ಇರೋದು ಸಮಚಿಹ್ನೆಯ ಮತ್ತೊಂದು ಬದಿಗೆ ಬಂದಾಗ ಅದೇನಾಗತ್ತೆ ಚಿಹ್ನೆ ಬದಲಾವಣೆ ಆಗತ್ತೆ ಅಲ್ವಾ? =0 +6 ಆಗಿ ಅದು ಈ ಕಡೆಗೆ ಶಿಫ್ಟ್ ಆಗತ್ತೆ. ಈಗ ಅಂಕವನ್ನ ನಾವು ಕೂಡಿಸೋ ಹಾಗಿದ್ರೆ ಪ್ಲಸ್ ಚಿಹ್ನೆ ಇದ್ರೆ ಕೂಡಿಸ್ಬೇಕು, ಇಲ್ಲ ಮೈನಸ್ ಇದ್ರೆ ನಾವು ಕಳೆದು ಇಡಬೇಕು. ಸ್ಥಿರಾಂಕವನ್ನ ಮಾತ್ರ ನಾವು ಮಾಡೋದಿಕ್ಕೆ ಸಾಧ್ಯ. ಹಾಗೇನೆ ಚರಾಕ್ಷರ ಇರೋದನ್ನ ಘಾತ ಸೇಮ್ ಇರುವಂತಹ ಚರಾಕ್ಷರಗಳನ್ನ ನಾವು ಕೂಡೋದು ಕಳೆಯೋದು ಮಾಡಬಹುದು. ಇದನ್ನೆಲ್ಲ ನಾವು ಅಭ್ಯಾಸ ಮಾಡಿದೀವಿ ಅಲ್ವಾ? ಚರಾಕ್ಷರದ ಘಾತ ಸೇಮ್ ಇರಬೇಕು, ಹಾಗಿದ್ರೆ ಮಾತ್ರ ನಾವು ಅದನ್ನ ಕೂಡಿಸೋದಿಕ್ಕೆ ಅಥವಾ ಕಳೆಯೋದಿಕ್ಕೆ ಸಾಧ್ಯ. ಗೊತ್ತಾಗ್ತಾ ಇದೆಯಾ ಮಕ್ಕಳೇ? ಸೊ ಇಲ್ಲಿ x² ಮತ್ತೆಲ್ಲೂ x² ಇಲ್ಲ, ಹಾಗಾಗಿ ಅದು ಹಾಗೆ ಉಳಿಯತ್ತೆ. x⁻2 ಪ್ಲಸ್ ಈ 1 ಮತ್ತೆ 6 ಇದು ಯಾವುದೇ ಚರಾಕ್ಷರ ಇಲ್ಲದೆ ಇರುವಂತಹದ್ದು, ಹೌದಾ? ಸ್ಥಿರಾಂಕ ಇದು, ಹಾಗಾಗಿ ಅದನ್ನ ನಾವು ಕೂಡಿಸಿ ಬರಿಬಹುದು. ಆದ್ರೆ ಇಲ್ಲಿ ನೋಡಿ, ಇದು +2x ಇದೆ, ಇದು -2x ಇದೆ, ಹೌದಾ? ನಿಮ್ಮ ಹತ್ರ 2 ರೂಪಾಯಿ ಇರತ್ತೆ, ನೀವು ಅಂಗಡಿಗೆ ಹೋಗಿ 2 ರೂಪಾಯಿದು ಚಾಕ್ಲೇಟ್ ತಗೊಳ್ತೀರಾ. ಸೊ ನಿಮ್ಮ ಹತ್ರ ಏನು ಉಳಿತು? 0 ಅಲ್ವಾ? ಎಲ್ಲದು ಖಾಲಿ ಆಗೋಗ್ಬಿಡತ್ತೆ. ಹಾಗೆ ಇದು +2x -2x ಇರೋದಕ್ಕೆ ಇದೆರಡು ಕ್ಯಾನ್ಸಲ್ ಆಗಿ 0 ಆಗಿ ಹೋಗ್ಬಿಡತ್ತೆ. ಈ 6 ಮತ್ತೆ 1 ಸೇರಿ 7 = 0. ಆಯ್ತಾ? ಸೊ ಇದೀಗ ಏನಾಯ್ತು? ಶುದ್ಧ ವರ್ಗ ಸಮೀಕರಣ ರೂಪದಲ್ಲಿ ಬಂತು ಅಲ್ವಾ? ಆದ್ರೂ ಇಲ್ಲಿ x⁻2 ಅಂತ ಇದೆ ಅಲ್ವಾ ಮಕ್ಕಳೇ? ಅಂದ್ರೆ ಅರ್ಥ ಏನು? ವರ್ಗ ಸಮೀಕರಣ ಹೌದು ಅಲ್ವಾ? ಸೊ ಇಲ್ಲಿ bx ಇಲ್ಲದೆ ಇದ್ರೂ ಕೂಡ x⁻2 ಅನ್ನುವಂತಹ ಅಂಶ ಇರೋದಕ್ಕೆ, ಹಾಗೆ a = 1 ಅಲ್ವಾ? ಏನು ಇಲ್ಲ, ಸಗುಣಕ ಏನು ಕಾಣಿಸ್ತಾ ಇಲ್ಲ ಅಂದ್ರೆ ಅರ್ಥ 1. ಹಾಗಾಗಿ ಇಲ್ಲಿ ನಾವೇನಂತ ಹೇಳ್ಬೋದು? ಮೊದಲನೇದು ವರ್ಗ ಸಮೀಕರಣ ಹೌದು. ಗೊತ್ತಾಗ್ತಾ ಇದೆಯಾ? ಇನ್ನು ಎರಡನೇದು ಸ್ವಲ್ಪ ಇದೇ ತರ ಮಕ್ಕಳೇ, ಇದನ್ನ ನೀವು ಟ್ರೈ ಮಾಡಿ, ಆಯ್ತಾ? ಸೊ ನಾನು ಮೂರನೇ ಪ್ರಶ್ನೆಯನ್ನ ಸಾಲ್ವ್ ಮಾಡೋಣ. 3 ಮತ್ತು 4 ಮೂರನೇ ಪ್ರಶ್ನೆಯನ್ನ ಸಾಲ್ವ್ ಮಾಡೋಣ. ಸೊ ಮೂರನೇ ಪ್ರಶ್ನೆ ಏನಾಗಿತ್ತು? x+2 ಘಾತ 3 ಇದೆ ಇಲ್ಲಿ, 2x ಇಂಟು x⁻2 - 1 ಇದೆ ಅಲ್ವಾ? ಸೊ ಇಲ್ಲಿ ಘಾತ 3 ಬಂದ್ಬಿಟ್ಟಿದೆ. ಇದು ಹೇಗೆ ವರ್ಗ ಸಮೀಕರಣ ಆಗತ್ತೆ ಅಲ್ವಾ? ವರ್ಗ ಸಮೀಕರಣ ಆಗತ್ತಾ? ಘಾತ 3 ಇದೆ, ಗರಿಷ್ಠ ಘಾತ 3 ಇದ್ಬಿಟ್ರೆ ಅದು ಘನ ಸಮೀಕರಣ ಆಗೋಯ್ತು. ಹಾಗಿದ್ಮೇಲೆ ಇದು ವರ್ಗ ಸಮೀಕರಣ ಅಲ್ಲ. ನೀವು ಈ ತರ ಯೋಚನೆ ಮಾಡಿ ಪೂರ್ತಿಯಾಗಿ ಬಿಡಿಸ್ದೇನೆ ಹಾಗೆ ಉತ್ತರವನ್ನ ಮಾರ್ಕ್ ಮಾಡಿ ಬಂದ್ರೆ ತಪ್ಪಾಗತ್ತೆ. ಬಿಡಿಸಿ ನೋಡ್ಬೇಕು, ಯಾಕೆ ಅಂತ ನೋಡೋಣ. ನೋಡಿ ಇಲ್ಲಿ ಇದು ಹೇಗಿದೆ? ಇದು x+y³ ತರ ಇದೆ, ಹೌದಾ? ಅದೇನಾಗತ್ತೆ? x³ + y³ + 3xy ಇಂಟು x+y. ಇದು ಸೂತ್ರ ಅಲ್ವಾ ಮಕ್ಕಳೇ? ಸೊ ಈ ರೀತಿಯಾಗಿ ನಾವು
ಇಲ್ಲಿ ಕೊಟ್ಟಂತಹ x+2 ಘಾತ 3 ನಾವು ಬಿಡಿಸಬಹುದು. ನೋಡೋಣ ಬಿಡಿಸಿ. ಸೊ ಇಲ್ಲೇನಾಗತ್ತೆ, x ಘಾತ 3 ಪ್ಲಸ್ 2 ಘಾತ 3 ಆಗತ್ತೆ. ಹಾಗೆ 3 ಇಂಟು xy ಬರಿಬೇಕು ಅಲ್ವಾ. x ಜಾಗದಲ್ಲಿ x ಇದೆ, ಇಲ್ಲೂ y ಜಾಗದಲ್ಲಿ 2 ಇದೆ ಅಲ್ವಾ. ಇಲ್ಲಿ 3x ಮತ್ತೆ y ಮಲ್ಟಿಪ್ಲೈ ಆಗ್ತಾ ಇದೆ ಮಕ್ಕಳೇ. ಹಾಗೆ x+y ಏನಿದೆ, x+2 ಅಲ್ವಾ, ಇಸ್ ಈಕ್ವಲ್ ಟು, ಇಲ್ಲೂ ಈ 2x ಮತ್ತೆ ಒಳಗಡೆ ಬ್ರಾಕೆಟ್ ನ ಒಳಗಡೆ ಇರುವಂತಹ ಪ್ರತಿಯೊಂದು ಅಂಶ ಗುಣಾಕಾರ ಆಗತ್ತೆ. ನಾವು ಹಿಂದಿನ ಪ್ರಾಬ್ಲಮ್ ಅಲ್ಲಿ ನೋಡಿದ್ವಿ ಅಲ್ವಾ, ಅದೇ ತರ ಇಲ್ಲೂ ಕೂಡ ನಾವು ಗುಣಾಕಾರವನ್ನ ಮಾಡಬೇಕು. 2x ಮತ್ತೆ x ಘಾತ 2 ಮಲ್ಟಿಪ್ಲೈ ಆದಾಗ ನಮ್ಗೇನ್ ಸಿಗತ್ತೆ, ಬಿಡ್ಸೇನೆ ಬರೆಯೋಣ ಆಯ್ತಾ. 2x ಇಂಟು x ಘಾತ 2 ಮೈನಸ್, ಇಲ್ಲೂ ನೋಡಿ ಇದ್ರ ಹಿಂದೆ ಪ್ಲಸ್ ಚಿಹ್ನೆ ಇದೆ, ಆದ್ರೆ ಇಲ್ಲಿ 1ರ ಹಿಂದೆ ಮೈನಸ್ ಇರೋದಕ್ಕೆ ಇಲ್ಲಿ ನಮ್ಗೆ ಮೈನಸ್ ಸಿಗತ್ತೆ. ಚಿಹ್ನೆಗಳ ಗುಣಾಕಾರ, ಸಂಕಲನ, ವ್ಯವಕಲನ ಇದರ ಬಗ್ಗೆ ಸ್ವಲ್ಪ ಲಕ್ಷ್ಯ ಇರಲಿ. ಈ ರೀತಿಯಾಗಿ ಗುಣಾಕಾರ ಆಗತ್ತೆ ಅಲ್ವಾ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ x ಘಾತ 3 ಪ್ಲಸ್ 2ರ ಘಾತ 3 ನಾವು 8 ಅಂತ ಬರ್ಕೋಬಹುದು ಅಲ್ವಾ. ಯಾಕೆ, 2 3 ಸತಿ ಗುಣಾಕಾರ ಆಗ್ತಾ ಇದೆ. 2 2 4, 4 2 8 ಅಲ್ವಾ ಮಕ್ಳೇ. ಸೊ 2ರ ಘಾತ 3 ನಾವು 8 ಅಂತ ಬರ್ಕೋಬಹುದು. ಹಾಗೆ ಇದು 6x ಆಯ್ತು ಅಲ್ವಾ. ಇದಿಷ್ಟು ಮಲ್ಟಿಪ್ಲೈ ಆದಾಗ 6x ಆಗತ್ತೆ. ಇಲ್ಲಿ ಇನ್ನೊಂದು x+2 ಇದೆ ಒಳಗಡೆಗೆ, ಹೌದಾ. ಇದು 2x ಗುಣಿಸು x ಘಾತ 2 ಆಗತ್ತೆ. 2x ಘಾತ 3 ಆಯ್ತು ಅಲ್ವಾ, ಮೈನಸ್ 2x. ಇಷ್ಟು ನಮ್ಗೆ ಸಿಕ್ಕಿರುವಂತಹದ್ದು. ಇನ್ನು ಇದನ್ನ ಸಿಂಪಲ್ ಮಾಡಬಹುದು. x ಘಾತ 3 ಪ್ಲಸ್ 8 ಪ್ಲಸ್ ಇದು ಮಲ್ಟಿಪ್ಲೈ ಆಗತ್ತೆ ಅಲ್ವಾ, ಗುಣಾಕಾರ ಆಗಿ 6x ಘಾತ 2 ಪ್ಲಸ್ 12, 6 2 12 x ಇಸ್ ಈಕ್ವಲ್ ಟು 2x ಘಾತ 3 ಮೈನಸ್ 2x. ಈಗ ಇದೆಲ್ಲದನ್ನು ಒಂದ್ ಕಡೆಗೆ ತಗೊಂಡ್ ಬಂದ್ರೆ ಇಲ್ಲಿ ಪ್ಲಸ್ 2x ಕ್ಯೂಬ್ ಇದೆ, ಇದನ್ನ ಈ ಕಡೆಗೆ ತಗೊಂಡ್ ಬಂದಾಗ ಮೈನಸ್ 2x ಘಾತ 3 ಬರುತ್ತೆ. ಹಾಗೆ ಇಲ್ಲಿ ಮೈನಸ್ 2x ಅನ್ನ ಈ ಕಡೆಗೆ ತಗೊಂಡ್ ಬಂದಾಗ, ಅಂದ್ರೆ ಸಮಚಿಹ್ನೆಯ ಒಂದು ಬದಿಗೆ ಎಲ್ಲದನ್ನು ಶಿಫ್ಟ್ ಮಾಡಿದಾಗ ನಮ್ಗೆ ಈ ರೀತಿಯಾಗಿ ಸಮೀಕರಣ ಸಿಗತ್ತೆ. ಇಲ್ಲಿ 1x ಕ್ಯೂಬ್ ಇದೆ, ಇದು ಮೈನಸ್ 2x ಕ್ಯೂಬ್ ಇದೆ. ಸೊ ಮೈನಸ್ x ಘಾತ 3 ಉಳ್ಕೊಳ್ತು. ಇದೆರಡನ್ನು ನಾವು ಕಳೆದಾಗ ದೊಡ್ಡ ಸಂಖ್ಯೆ ಹಿಂದೆ ಇರುವಂತಹ ಚಿಹ್ನೆಯನ್ನ ನಾವು ಉಳಿಸ್ಕೊಳ್ತೀವಿ ಅಲ್ವಾ. ಸೊ ಇಲ್ಲಿ ದೊಡ್ಡ ಸಂಖ್ಯೆ 2, 1 ಮತ್ತೆ 2 ಕಂಪೇರ್ ಮಾಡಿದಾಗ ದೊಡ್ಡ ನಂಬರ್ ಇರೋದು 2. ಹಾಗಾಗಿ ಇದರ ಹಿಂದೆ ಮೈನಸ್ ಚಿಹ್ನೆ ಇರೋದಕ್ಕೆ ಅದನ್ನ ನಾವು ಉಳಿಸ್ಕೊಂಡು ಮಿಕ್ಕಿರೋದನ್ನ ನಾವು ಹಾಗೆ ಬರಿತಾ ಹೋಗ್ಬೇಕು. ಏನಾಗತ್ತೆ, x ಘಾತ 2 ಇರುವಂತಹದ್ದು ಮತ್ತೆ ಯಾವುದು ಟರ್ಮ್ ಕಾಣಿಸ್ತಾ ಇಲ್ಲ. ಇಲ್ಲಿ ಪ್ಲಸ್ 12x ಇದೆ, ಇಲ್ಲಿ ಪ್ಲಸ್ 2x ಇದೆ. ಅದೆರಡು ಸೇರಿ ಏನಾಗತ್ತೆ, 14x ಆಗತ್ತೆ ಅಲ್ವಾ ಮಕ್ಳೇ. ಮತ್ತೆ ಪ್ಲಸ್ 8 ಇಸ್ ಈಕ್ವಲ್ ಟು 0. ಸೊ ಈ ಒಂದು ಸಮೀಕರಣವನ್ನ ನೋಡಿದಾಗ ಇಲ್ಲಿ ಗರಿಷ್ಠ ಗಾತ್ರ 3 ಇರೋದು ಗೊತ್ತಾಗತ್ತೆ. ಹಾಗಾಗಿ ಇದು ವರ್ಗ ಸಮೀಕರಣ ಅಲ್ಲ, ಇದು ಘನ ಸಮೀಕರಣ ಆಗೋಯ್ತು, ಹೌದಾ. ಆದ್ರೆ ಈ ರೀತಿಯಾಗಿ ಬಿಡಿಸಿ ನೋಡಿ ಬರಿಬೇಕು, ಗೊತ್ತಾಯ್ತಾ ಮಕ್ಳೇ. ಈಗ 4th ಒನ್ ಅನ್ನು ಸಾಲ್ವ್ ಮಾಡೋಣ. ನಾನು ನಿಮ್ಗೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ, ಬಿಡಿಸಿ ನೋಡಿನೇ ನಾವು ಆಮೇಲೆ ಅದು ವರ್ಗ ಸಮೀಕರಣ ಹೌದು ಅಲ್ವೋ ಅನ್ನೋದನ್ನ ಬರಿಬೇಕು ಅಥವಾ ಆನ್ಸರ್ ಮಾಡಬೇಕು ಆಪ್ಷನ್ ಕೊಟ್ಟಾಗ ಅಂತ ಅಲ್ವಾ. ಯಾಕೆ ಅಂತ ನೋಡಿ, ಈ ಪ್ರಾಬ್ಲಮ್ ಅಲ್ಲೇನೋ ನಾವು
ಬಿಡಿಸಿದ್ರೂ ಕೂಡ ಅದು ಪೂರ್ತಿಯಾಗಿ ಅದನ್ನ ಸಾಲ್ವ್ ಮಾಡಿದ್ಮೇಲೂ ಘನ ಸಮೀಕರಣನೇ ಸಿಕ್ತು. ಆದ್ರೆ ಎಲ್ಲದರಲ್ಲೂ ಹಾಗೆ ಆಗಿರಲ್ಲ ಮಕ್ಕಳೇ. ಕೆಲವೊಂದ್ರಲ್ಲಿ ಏನಾಗತ್ತೆ, x⁻3 ಅನ್ನುವಂತಹ ಟರ್ಮ್ ಕ್ಯಾನ್ಸಲ್ ಆಗೋಗ್ಬಿಡತ್ತೆ. ಆಯ್ತಾ? ಹೇಗೆ ಅಂತ ನೋಡಿ. ಇಲ್ಲಿ x⁻3 ನಿಮಗ್ ಕಾಣಿಸ್ತಾ ಇದೆ ಅಲ್ವಾ? x⁻3 ಕಾಣಿಸ್ತಾ ಇರಬಹುದು. ಆದ್ರೆ ಇದನ್ನ ಬಿಡಿಸಿದಾಗ ಏನಾಗತ್ತೆ, x⁻3 ಮೈನಸ್ 4 x⁻2 ಮೈನಸ್ x ಪ್ಲಸ್ 1 ಇಸ್ ಈಕ್ವಲ್ ಟು, ಇದು ಹೇಗಿದೆ, x ಮೈನಸ್ y⁻3 ಹೋಲ್ ಕ್ಯೂಬ್ ತರ ಇದೆ ಅಲ್ವಾ? x³ ಪ್ಲಸ್ y³ ಪ್ಲಸ್ ಮೈನಸ್ 3xy ಇಂಟು x ಮೈನಸ್ y ಆಗತ್ತೆ ಅಲ್ವಾ? ಸೊ ಇಲ್ಲಿ ನಾವು ಇದನ್ನ ಹೀಗೆ ಸಾಲ್ವ್ ಮಾಡಿದಾಗ ಏನಾಗತ್ತೆ, ಇದನ್ನ ಇದೇ ಫಾರ್ಮುಲಾ ರೂಪದಲ್ಲಿ ನಾವು ಬಿಡಿಸ್ತಾ ಹೋಗ್ಬೇಕು ಮಕ್ಕಳೇ. ಬಿಡಿಸಿದಾಗ ಫಸ್ಟು x³ ಹಾಗೇನೆ ಮೈನಸ್ ಪ್ಲಸ್ 2⁻3 ಮೈನಸ್ 3 ಇಂಟು x ಜಾಗದಲ್ಲಿ x ಇದೆ, ಹಾಗೆ y ಜಾಗದಲ್ಲಿ 2 ಇದೆ ಅಲ್ವಾ? ಸೊ ಇದನ್ನ ಹಾಗೆ ಸಾಲ್ವ್ ಮಾಡಿದಾಗ ಇಲ್ಲಿ x ಮೈನಸ್ y ಜಾಗದಲ್ಲಿ x ಮೈನಸ್ 2 ಹೀಗಿರತ್ತೆ ಅಲ್ವಾ? ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನಾವು ಮತ್ತೆ ಈ ಕಡೆಗೆ ಅಂದ್ರೆ ಸಮಚಿಹ್ನೆಯ ಒಂದು ಭಾಗಕ್ಕೆ ನಾವು ಶಿಫ್ಟ್ ಮಾಡಿದಾಗ ಏನಾಗತ್ತೆ ಮಕ್ಕಳೇ, ನಮ್ಗೆ ಇಲ್ಲಿ ಪ್ಲಸ್ x⁻3 ಇದೆ, ಮೈನಸ್ 4 x⁻2 ಮೈನಸ್ x ಪ್ಲಸ್ 1 ಅಲ್ವಾ? ಇನ್ನು ಇದೆಲ್ಲದನ್ನು ನಾವು ಈ ಕಡೆಗೆ ಅಂದ್ರೆ ಸಮಚಿಹ್ನೆಯ ಒಂದು ಸೈಡಿಗೆ ನಾವು ಇದನ್ನ ಶಿಫ್ಟ್ ಮಾಡಿದಾಗ ನಮ್ಗೇನಾಗತ್ತೆ, ಇಲ್ಲಿ ಮೈನಸ್ x⁻3 ಇದು ಪ್ಲಸ್ ಇರುವಂತಹದ್ದು, ಇದು ಈ ಕಡೆ ಬಂದಾಗ ಮೈನಸ್ ಆಗತ್ತೆ. 2⁻3 ಎಷ್ಟು ಹೇಳಿದೆ ಮಕ್ಕಳೇ ನಾನಾಗ್ಲೇ? 8 ಇದು. ಹಾಗೆ ಇದೇನಾಗತ್ತೆ, 6x ಆಗಿರತ್ತೆ, 6x ಹೌದಾ, ಇಂಟು x ಮೈನಸ್ 2. ಹಾಗೆ ನಾನು ಉಳಿಸ್ಕೊಂಡಿದ್ದೀನಿ, ನಾನು ಅದನ್ನ ಗುಣಿಸಕ್ ಹೋಗಿಲ್ಲ ಸದ್ಯಕ್ಕೆ. ಸೊ ಇಲ್ಲಿ ಎಲ್ಲದೂ ಒಂದ್ ಕಡೆಗೆ ಶಿಫ್ಟ್ ಆದಾಗ ಇಲ್ಲೇನಾಗತ್ತೆ, 0 ಆಗೋಗ್ಬಿಡತ್ತೆ ಹೌದಾ? ಆದ್ರೆ ಇಲ್ಲಿ ನಾವು ನೋಡ್ಬೇಕಾಗಿರೋದೇನು, ಇಲ್ಲಿ ಪ್ಲಸ್ x⁻3 ಇದೆ, ಇಲ್ಲಿ ಮೈನಸ್ x⁻3 ಇದೆ. ಸೊ ಇದೆರಡು ಕ್ಯಾನ್ಸಲ್ ಆಗಿ ಹೋಗ್ಬಿಡತ್ತೆ. ಸೊ ನಮಗೆ ಈ ಕಡೆದಾಗಿ ನಮ್ಗೆ ಸಮೀಕರಣ ಸಿಗೋದು x⁻2ರಲ್ಲಿ. ನೋಡಿ ಇಲ್ಲಿ ಎಲ್ಲೂ ಇದನ್ನ ನಾವು ಗುಣಾಕಾರ ಮಾಡಿದಾಗ್ಲೂ ಕೂಡ ಇಲ್ಲಿ 6x⁻2 ಪ್ಲಸ್ 12x ಸಿಗತ್ತೆ ಹೌದಾ? ಮತ್ತೆಲ್ಲೂ ಚರಾಕ್ಷರದ ಘಾತ ಇದಕ್ಕಿಂತ ಜಾಸ್ತಿ ಇರೋದು ಕಾಣಿಸಲ್ಲ ನಮ್ಗೆ ಅಲ್ವಾ? ಹಾಗಾಗಿ ನಾವಿಲ್ಲೇನ್ ನೋಡ್ಬೋದು ಮಕ್ಕಳೇ, 6 × 2 = 12, 6 × 2 = 12, 6 × 2 = 12, 6 × 2 = 12, 6 × 2 = 12, 6 × 2 = 12, 6 × 2 = 12, 6 × 2 = 12, 6 × 2 = 12, 6 × 2 = 12, 6 × 2 = 12, 6 × 2 = 12, 6 × 2 = 12, 6 × 2 = 12, 6 × 2 = 12, 6 × 2 = 12, 6 × 2 = 12, 6 × 2 = 12, 6 × 2 = 12, 6 × 2 = 12, 6 × 2 = 12, 6 × 2 = 12, 6 × 2 = 12, 6 × 2 = 12, 6 × 2 = 12, 6 × 2 = 12, 6 × 2 = 12, 6 × 2 = 12, 6 × 2 = 12, 6
x⁻3 ಅಂತ ಇರುವಂತಹ ಅಂಶ ಕ್ಯಾನ್ಸಲ್ ಆಗಿ ಹೋಗ್ತಾ ಇರೋದಕ್ಕೆ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು, ಇದನ್ನ ವರ್ಗ ಸಮೀಕರಣ ಅಂತ ಕರಿಬಹುದು ಅಲ್ವಾ. ಅದಕ್ಕೋಸ್ಕರನೇ ನಾನು ಆಗ್ಲೇ ಹೇಳಿದ್ದು ಬಿಡಿಸಿ ನೋಡ್ಬೇಕು, ಹಾಗೆ ನಾವು ಬರಿಬಾರ್ದು ಅಂತ ಹೇಳಿ. ಗೊತ್ತಾಯ್ತಾ? ಅರ್ಥ ಆಯ್ತಾ ಮಕ್ಳೇ ಹೇಗೆ ಅಂತ? ಇಲ್ಲ ಅಂತ ಅಂದ್ರೆ ನಾವು ತಪ್ಪು ಮಾಡುವಂತಹ ಚಾನ್ಸಸ್ ಇರತ್ತೆ. ಅದಕ್ಕೇನೆ ನಾವು ಫಸ್ಟ್ ಬಿಡಿಸಿ ನೋಡ್ಕೋಬೇಕು. ಬಿಡಿಸಿ ನೋಡಾದ್ಮೇಲೆ ನಾವೇನ್ ಮಾಡ್ಬೇಕು, ಅದು ವರ್ಗ ಸಮೀಕರಣ ಹೌದು ಅಲ್ವೋ ಅನ್ನೋದನ್ನ ನಾವು ನಿರ್ಧಾರ ಮಾಡೋದಿಕ್ಕೆ ಸಾಧ್ಯ. ಆಯ್ತಾ? ಹಿಂದಿನ ಪ್ರಾಬ್ಲಮ್ ಅಲ್ಲಿ, ಈ ಒಂದು ಪ್ರಾಬ್ಲಮ್ ಅಲ್ಲಿ ನಮ್ಗೆ ಬಿಡಿಸಿದ ಮೇಲೇನೂ ಕೂಡ ಘನ ಸಮೀಕರಣವೇ ಬಂದಿತ್ತು. ಆದ್ರೆ ಈ ಒಂದು ಸಮೀಕರಣದಲ್ಲಿ ನೋಡಿ ನಮ್ಗೆ ಏನಾಗ್ತಾ ಇದೆ, ನಾವು ವರ್ಗ ಸಮೀಕರಣವನ್ನ ನೋಡಬಹುದು ಇದನ್ನ ಪೂರ್ತಿಯಾಗಿ ಬಿಡಿಸಿದಾಗ ಇಲ್ಲಿ. ಹೌದಾ? ಇಲ್ಲಿ ಎಲ್ಲೂ ಇದು +1 -1 -7 ಮತ್ತೆ ಯಾವ ಟರ್ಮು ಇಲ್ಲ ಅಲ್ವಾ? ಕಾಣಿಸ್ತಾ ಇದೆಯಾ? ಇಡೀ ಸಮೀಕರಣದಲ್ಲಿ ನಮಗೆ 6ರ x⁻2 ಅನ್ನೋದು ಮಾತ್ರ ಕಾಣಿಸ್ತಾ ಇದೆ ಅಲ್ವಾ? ಎಲ್ಲೂ ನಮ್ಗೆ x⁻3 ಇರುವಂತಹ ಚರಾಕ್ಷರ ಕಾಣಿಸ್ತಾ ಇಲ್ಲ. ಹಾಗಾಗಿ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು, ಇದನ್ನ ವರ್ಗ ಸಮೀಕರಣ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು ಮಕ್ಕಳೇ. ಗೊತ್ತಾಯ್ತಾ? ಇದು ಮೈನಸ್, ಇದು ಮೈನಸ್. ಇದನ್ನ ಇನ್ನು ಸಿಂಪಲ್ ಮಾಡಿ ಇಡೋದಿದ್ರೆ -10 x⁻2 +11 x -7 = 0. ಟೋಟಲ್ ಆಗಿ ನಮ್ಗೆ ಇದಿಷ್ಟು ಸಿಗತ್ತೆ. ಗೊತ್ತಾಯ್ತಾ? ಹೀಗೆ ನಾವು ಈ ಒಂದು ಸಮೀಕರಣವನ್ನ ಬಿಡಿಸೋದಾಗಿರತ್ತೆ. ಅರ್ಥ ಆಗ್ತಾ ಇದೆಯಾ ಮಕ್ಕಳೇ? ಓಕೆ. ಇನ್ನು ಇಷ್ಟೊತ್ತು ನಾವು ವರ್ಗ ಸಮೀಕರಣ ಅಂದ್ರೆ ಏನು, ಅಥವಾ ಯಾವುದೇ ಒಂದು ಸಮೀಕರಣವನ್ನ ಕೊಟ್ಟರೆ ಅದನ್ನ ವರ್ಗ ಸಮೀಕರಣವಾಗಿ ಹೇಗೆ ಬರ್ಕೊಳ್ಳೋದು, ಇದೆಲ್ಲದನ್ನು ನಾವು ನೋಡಿದ್ವಿ ಅಲ್ವಾ? ಹಾಗಿದ್ರೆ ಈ ವರ್ಗ ಸಮೀಕರಣಗಳಿಗೆ ನಾವು ಒಂದು ಏನು ಅದಕ್ಕೆ ಒಂದು ಬೆಲೆಯನ್ನ ಕಂಡುಹಿಡಿಬೇಕು ಅಲ್ವಾ, ಚರಾಕ್ಷರದ್ದು. ಅಥವಾ ಅದಕ್ಕೆ ಏನು ಶೂನ್ಯತೆಯನ್ನ ಕಂಡುಹಿಡಿಯೋದಿದ್ರೆ, ವರ್ಗ ಸಮೀಕರಣದ ಶೂನ್ಯತೆಗಳನ್ನ ಕಂಡುಹಿಡಿಯೋದಿದ್ರೆ ಅಥವಾ ಮೂಲಗಳನ್ನ ಕಂಡುಹಿಡಿಯೋದಿದ್ರೆ ಹೇಗೆ ಕಂಡುಹಿಡಿಯೋದು? ನಾವು ವರ್ಗ ಸಮೀಕರಣದ ಮೂಲಗಳನ್ನ ಹೇಗೆ ಕಂಡುಹಿಡಿಯೋದು ಅಂತ ನೋಡೋದಿದ್ರೆ, ಇಲ್ಲಿ ನೋಡಿ, ವರ್ಗ ಸಮೀಕರಣದ ಮೂಲಗಳನ್ನ ಕಂಡುಹಿಡಿಯೋದಿಕ್ಕೆ ನಾವು 2 ವಿಧಾನವನ್ನ ಈ ಅಧ್ಯಾಯದಲ್ಲಿ ನಾವು ಅಭ್ಯಾಸ ಮಾಡ್ತೀವಿ. ಒಂದು ಅಪವರ್ತನ ವಿಧಾನ ಅಂತ. ಏನು ಅಪವರ್ತನ ವಿಧಾನ ಅಂದ್ರೆ ಏನು, ಹೇಗ್ ಮಾಡ್ತೀವಿ, ಈ ಒಂದು ವಿಧಾನವನ್ನ ನಾವು ಹೇಗೆ ಕಲ್ತ್ಕೋಬೇಕು, ಹೇಗೆ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ಇವಾಗ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ವರ್ಗ ಸಮೀಕರಣ. ಇದರಲ್ಲಿ ವಾಸ್ತವ ಸಂಖ್ಯೆ ABC ಗಳು ವಾಸ್ತವ ಸಂಖ್ಯೆ ಅಂತ ನಾನು ಆಗ್ಲೇ ಹೇಳ್ದೆ ಅಲ್ವಾ? ವಾಸ್ತವ ಸಂಖ್ಯೆಗಳ ವಾಸ್ತವ ಸಂಖ್ಯೆಗಳು ABC ಗಳು ವಾಸ್ತವ ಸಂಖ್ಯೆ ಅಂತ ಹೇಳಿದೆ ನಾನಾಗ್ಲೇ. ಆದ್ರೆ ಈ ಚರಾಕ್ಷರಕ್ಕೆ ನಾವು ಯಾವುದೇ ಒಂದು ಬೆಲೆಯನ್ನ ಕೊಟ್ಟಾಗ, ಎಕ್ಸಿಗೆ ಚರಾಕ್ಷರ, ಈ ಒಂದು ಸಮೀಕರಣದಲ್ಲಿರುವಂತಹ ಚರಾಕ್ಷರ ಎಕ್ಸ್ ಅಲ್ವಾ, ಇದಕ್ಕೆ ಯಾವುದೋ ಒಂದು ಬೆಲೆಯನ್ನ ಆದೇಶಿಸಿದಾಗ ಆ ಒಂದು ಬೆಲೆಯನ್ನ ಆಲ್ಫಾ ಅಂತ ನಾವು ಅಂದ್ಕೊಂಡ್ರೆ,
ಹೀಗೆ ಇದನ್ನ ಆಲ್ಫಾ ಅಂತ ಅನ್ಕೊಂಡ್ರೆ ಈ ಒಂದು ಸಮೀಕರಣಕ್ಕೆ ಈ ಆಲ್ಫಾ ಬೆಲೆಯನ್ನ ಆದೇಶಿಸಿದಾಗ ಒಂದು ವೇಳೆ ಈ ಸಮೀಕರಣ ಏನು 0 ಆದ್ರೆ ನಾವು ಅದನ್ನ ಏನಂತ ಕರಿತೀವಿ ಅಂದ್ರೆ ಇಡೀ ಸಮೀಕರಣ ಸರಿದೂಗಿದ್ರೆ, ಬಲಭಾಗ ಹಾಗೆ ಎಡಭಾಗ ಸರಿದೂಗಿದ್ರೆ ನಾವು ಅದನ್ನ ಏನಂತ ಕರಿಬಹುದು ಮಕ್ಳೇ? ಈ ಒಂದು ಬೆಲೆಯನ್ನ ಕೊಟ್ಟಿರುವಂತಹ ವರ್ಗ ಸಮೀಕರಣದ ಮೂಲ ಅಥವಾ ಅದರ ಶೂನ್ಯತೆ ಅಂತ ಕರಿಬಹುದು. ಗೊತ್ತಾಯ್ತಾ? ಕೊಟ್ಟಿರುವಂತಹ ವರ್ಗ ಸಮೀಕರಣದ ಮೂಲ ಅಥವಾ ಶೂನ್ಯತೆ ಅಂತ ಕರಿತೀವಿ. ಯಾವಾಗ ಒಂದು ವೇಳೆ ಆಲ್ಫಾದ ಬೆಲೆ ಯಾವ್ದಾದ್ರೂ ಆಗ್ಬೋದು, ನಾವು ಅದನ್ನೇ ಕಂಡು ಹಿಡಿತೀವಿ. ಅದನ್ನ ಹೇಗೆ ಕಂಡು ಹಿಡಿಯೋದು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ಅಭ್ಯಾಸ ಮಾಡೋಣ. ಆ ಬೆಲೆಯನ್ನ ಆದೇಶಿಸಿದಾಗ ಮತ್ತೆ ಈ ಒಂದು ಸಮೀಕರಣದಲ್ಲಿ ಆದೇಶಿಸಿದಾಗ ಇಡೀ ಸಮೀಕರಣ ಶೂನ್ಯ ಆದ್ರೆ, 0 ಆದ್ರೆ ಅದನ್ನ ನಾವೇನಂತ ಕರಿತೀವಿ? ಆಲ್ಫಾವನ್ನ ಆ ಒಂದು ಕೊಟ್ಟಿರುವಂತಹ ಸಮೀಕರಣದ ಮೂಲ ಅಂತ ಕರಿಬಹುದು. ಹಾಗಿದ್ರೆ ಈ ಅಪವರ್ತನ ವಿಧಾನವನ್ನ ನಾವು ಹೇಗೆ ಬಳಸೋದು? ಈ ಮೂಲಗಳನ್ನ ಕಂಡುಹಿಡಿಯೋದಿಕ್ಕೆ ಹೇಗೆ ಬಳಸೋದು? ಹಾಗೆ ಇನ್ನೊಂದು ಅಂಶ ಏನು ಅಂದ್ರೆ ಕೊಟ್ಟಿರುವಂತಹ ವರ್ಗ ಸಮೀಕರಣಕ್ಕೆ 2 ಮೂಲಗಳಿರತ್ತೆ. ಯಾವುದೇ ವರ್ಗ ಸಮೀಕರಣ ಆದ್ರೂ ಕೂಡ 2 ಮೂಲಗಳಿರೋದಕ್ಕೆ ಸಾಧ್ಯ, ಅಥವಾ 2 ಬೆಲೆ, ಚರಾಕ್ಷರಕ್ಕೆ 2 ಬೆಲೆಯನ್ನ ನಾವು ಕಂಡ್ಕೋಬಹುದು. ಇದನ್ನ ಸಾಲ್ವ್ ಮಾಡ್ತಾ ಹೋದ್ಮೇಲೆ ನಮ್ಗೆ ಎಕ್ಸಿಗೆ 2 ಬೆಲೆ ಇರತ್ತೆ. ಆ 2 ಬೆಲೆಗಳು ಏನು ಅಂತ ಅಂದ್ರೆ ಅದು ಈ ಸಮೀಕರಣದ ಮೂಲಗಳಾಗಿರತ್ತೆ. ಆ 2 ಬೆಲೆಯನ್ನು ಇದರ ಒಂದು ಎಕ್ಸ್ ಜಾಗದಲ್ಲಿ ಒಂದಾದ್ಮೇಲೆ ಒಂದು ನಾವು ಆ ಬೆಲೆಯನ್ನ ಆದೇಶಿಸಿದಾಗ ನಮ್ಗೇನು ಸಿಗತ್ತೆ ಮಕ್ಳೇ? ಸಮೀಕರಣ ಸರಿದೂಗಿರತ್ತೆ. ಅಂದ್ರೆ ಬಲಭಾಗ ಹಾಗೆ ಎಡಭಾಗ ಸರಿದೂಗಿರತ್ತೆ. ನಾವು ರೇಖಾತ್ಮಕ ಸಮೀಕರಣದಲ್ಲಿ ನೋಡಿದ್ವಿ, ಅದಕ್ಕೆ ಅನನ್ಯ ಪರಿಹಾರ ಇರತ್ತೆ ಅನ್ನೋದನ್ನ ನೋಡಿದ್ವಿ ಅಲ್ವಾ? ಅಂದ್ರೆ ರೇಖಾತ್ಮಕ ಸಮೀಕರಣಕ್ಕೆ ಒಂದು ಬೆಲೆ, ಅಂದ್ರೆ ಆ ಒಂದು ಸಮೀಕರಣದಲ್ಲಿರೋ ಚರಾಕ್ಷರಕ್ಕೆ ಒಂದು ಬೆಲೆ ಸಿಗ್ತಾ ಇತ್ತು, ಹೌದಾ? ಹಾಗೆ ಇಲ್ಲಿ ಇಲ್ಲಿ ಈ ಒಂದು ವರ್ಗ ಸಮೀಕರಣ ಅಲ್ವಾ, ಇಲ್ಲಿ ಘಾತ 2 ಇರತ್ತೆ. ಹಾಗಾಗಿ ಈ ಒಂದು ವರ್ಗ ಸಮೀಕರಣಕ್ಕೆ 2 ಪರಿಹಾರಗಳು ಸಿಗುತ್ತೆ ನಮ್ಗೆ. ಇದು 2 ಪರಿಹಾರ ಅಥವಾ 2 ಮೂಲಗಳನ್ನ ನಾವು ಪಡ್ಕೋಬಹುದು. ಗೊತ್ತಾಯ್ತಾ ಇದು ಅಥವಾ ಅಂತ? ಗೊತ್ತಾಯ್ತಾ ಮಕ್ಳೇ? ಇನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಇಲ್ಲಿ ಒಂದು ವರ್ಗ ಸಮೀಕರಣ ಇದೆ, ಹೌದಾ? ನಾವು ಇದನ್ನ ಬಿಡಿಸ್ತಾ ಹೋದ್ರೆ ಹೇಗೆ ಬಿಡಿಸೋದು? ಅಪವರ್ತನ ವಿಧಾನ, ಇದು ಒಂದು ವಿಧಾನ. ಪರಿಹಾರ ನಾವು ಪಡ್ಕೊಳ್ಳೋದಿಕ್ಕೆ ಒಂದು ವಿಧಾನ. ಹೇಗೆ ಇದನ್ನ ಬಿಡಿಸ್ಬೇಕು ಅಂತ ಅಂದ್ರೆ, ಇಲ್ಲಿ ಕೊಟ್ಟಿರುವಂತಹ ಸಮೀಕರಣವನ್ನ ಆದರ್ಶ ರೂಪದಲ್ಲಿ ಬರ್ಕೊಂಡ್ರೆ ಎ ಎಕ್ಸ್ ಘಾತ 2 ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಇದು ವರ್ಗ ಸಮೀಕರಣದ ಆದರ್ಶ ರೂಪ ಅಲ್ವಾ? ಸೊ ಇದನ್ನ ಈಗ ನಮ್ಗೆ ಎ ಜಾಗದಲ್ಲಿ ಏನಿದೆ? ಎ ಜಾಗದಲ್ಲಿ ನಮ್ಗೆ ಒಂದು ನಿಮಿಷ, ಇಲ್ಲಿ ಎ ಜಾಗದಲ್ಲಿ 2 ಇದೆ, ಬಿ ಜಾಗದಲ್ಲಿ -5 ಇದೆ, ಹಾಗೆ ಸಿ ಜಾಗದಲ್ಲಿ +3 ಇದೆ ಅಲ್ವಾ? ನಾವು ಈ ಒಂದು ಅಪವರ್ತನ ವಿಧಾನದಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಈ ಮಧ್ಯ ಪದ ಏನಿರತ್ತಲ್ಲ ಆ ಒಂದು ಪದವನ್ನ ಬಿಡಿಸ್ಬೇಕು. ಹೇಗೆ ಬಿಡಿಸೋದು ಅಂತ ಅಂದ್ರೆ, ಈ ಒಂದು ಮಧ್ಯ ಪದವನ್ನ 2 ಪದಗಳಾಗಿ ಒಡಿಬೇಕು. ಅದನ್ನ ಅಂದ್ರೆ ಏನು? ಈಗ ಬಿ ಎಕ್ಸ್ ಅನ್ನ ಆರ್ ಎಕ್ಸ್ ಹಾಗೆ
ಇದನ್ನ ಕ್ಯೂ ಎಕ್ಸ್ ಅಂತ ತಗೊಳ್ಳೋಣ, ಇದನ್ನ ಆರ್ ಎಕ್ಸ್ ಅಂತ. ಈ ರೀತಿಯಾಗಿ ಈ ಎರಡು ಕ್ಯೂ ಮತ್ತೆ ಆರ್ಗಳು ಕೂಡ ವಾಸ್ತವ ಸಂಖ್ಯೆಗಳೇ ಆಗಿರುತ್ತೆ. ಆಯ್ತಾ? ಈ ಕ್ಯೂ ಮತ್ತೆ ಆರ್ ಅನ್ನ ಕೂಡಿಸಿದಾಗ ನಮಗೆ ಬಿ ಬೆಲೆ ಬರಬೇಕು. ಹಾಗೆ ಕ್ಯೂ ಮತ್ತೆ ಆರ್ಗಳನ್ನ ಗುಣಿಸಿದಾಗ ನಮ್ಗೆ ಇಲ್ಲಿ ಎ ಕಾಣಿಸ್ತಾ ಇದೆಯಲ್ಲ, ಎ ಮತ್ತೆ ಸಿ ಅನ್ನ ಗುಣಿಸಿದಾಗ ನಮಗೆ ಅದರ ಒಂದು ಗುಣಲಬ್ಧ ಏನ್ ಬಂದಿರತ್ತಲ್ಲ, ಅದೇ ಬೆಲೆ ಕ್ಯೂ ಮತ್ತೆ ಆರ್ ಅನ್ನ ಗುಣಿಸಿದಾಗ ಬರಬೇಕು. ಅಂದ್ರೆ ಇದು ಎ ಸಿ ಗೆ ಸಮವಾಗಿರ್ಬೇಕು. ಆ ರೀತಿಯಾಗಿ ನಾವು ನಂಬರ್ ಅನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕು. ಹೇಗೆ ಮಾಡೋದು ಅಂತ ನಾವು ಇದೇ ಪ್ರಾಬ್ಲಮ್ ಅನ್ನ ಬಿಡಿಸ್ತಾ ನೋಡೋಣ. ನಾನೀಗ ಹೇಳ್ದೆ ಹೇಗಿರ್ಬೇಕು ಕ್ಯೂ ಮತ್ತೆ ಆರ್ಗಳು ಅಂತ. ಅಂದ್ರೆ ಅದು ಎರಡನ್ನು ಕೂಡಿಸಿದಾಗ, ಆ ಎರಡು ನಂಬರ್ ಅನ್ನ ಕೂಡಿಸಿದಾಗ ನಮ್ಗೆ ಬಿ ಬೆಲೆ ಬರಬೇಕು. ಹಾಗೆ ಅದೆರಡನ್ನ ಗುಣಿಸಿದಾಗ ನಮ್ಗೆ ಎ ಸಿ ಯ ಬೆಲೆ ಬರಬೇಕು. ಇಲ್ಲಿ ಬಿ ಏನಿದೆ ಮಕ್ಳೇ, -5 ಇದೆ, ಹೌದಾ? ಬಿ ಯ ಬೆಲೆ -5 ಇದೆ. ಸೊ ಕ್ಯೂ ಮತ್ತೆ ಆರ್ ಇದು ಎರಡನ್ನ ಕೂಡಿಸಿದಾಗ -5 ಬರೋ ತರ ನಾವು ನಂಬರ್ಸ್ ಸೆಲೆಕ್ಟ್ ಮಾಡ್ಕೋಬೇಕು, ಆಯ್ಕೆ ಮಾಡಬೇಕು. ಹಾಗೆ ಎ ಸಿ ಏನಿದೆ, ಎ ಬೆಲೆ 2, ಸಿ ಬೆಲೆ 3 ಅಲ್ವಾ? ಅಂದ್ರೆ ಎ ಮತ್ತೆ ಸಿ ಅನ್ನ ಗುಣಿಸಿದಾಗ 2 × 3 6 ಆಗಿರುತ್ತೆ. ಹೀಗೆ ನಾವು ನಂಬರ್ ಅನ್ನ ಆಯ್ಕೆ ಮಾಡಬೇಕು. ಅಂದ್ರೆ ಏನರ್ಥ? ಈಗ ನೋಡಿ, 5 ಬರೋದಿಕ್ಕೆ ಹೇಗ್ ಸಾಧ್ಯ? ಫಸ್ಟ್ 0 ಇಂದ ಶುರು ಮಾಡಿದ್ರೆ ಪ್ರಾಬ್ಲಮ್ ಏನು? 0 ಇಂದ ಯಾವುದೇ ನಂಬರ್ ಅನ್ನ ಗುಣಿಸಿದ್ರು 0 ಆಗಿ ಹೋಗ್ಬಿಡತ್ತೆ. ಇಲ್ಲಿ ನಮ್ಗೆ ಎರಡು ನಂಬರ್ ಹೇಗಿರ್ಬೇಕು? ಅದನ್ನ ಕೂಡಿಸಿದಾಗ ನಮ್ಗೆ ಬಿ ಬೆಲೆ ಬರಬೇಕು, ಹಾಗೆ ಗುಣಿಸಿದಾಗ ನಮ್ಗೆ ಎ ಸಿ ಯ ಬೆಲೆ ಬರಬೇಕು ಅಲ್ವಾ? ಹಾಗಾಗಿ ನಾವು 0ವನ್ನ ಆಯ್ಕೆ ಮಾಡ್ಕೊಳ್ಳೇಬಾರ್ದು ಯಾವಾಗ್ಲೂ. ಆಯ್ತಾ? 0 ಆಗಿರೋದಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಇರೋ ನಂಬರ್ ಯಾವುದು? 1 ಅಲ್ವಾ? ಯಾವ ಎರಡು ನಂಬರ್ ಅನ್ನ ಕೂಡಿಸಿದ್ರೆ ನಮ್ಗೆ 5 ಬರುತ್ತೆ? 1 ಮತ್ತೆ 4. ಹೌದಾ? 1 ಮತ್ತೆ 4ಅನ್ನ ಕೂಡಿಸಿದ್ರೆ ನಮ್ಗೆ 5 ಬರುತ್ತೆ. ಆದ್ರೆ ಇಲ್ಲಿ -5 ಇದೆ, ಹೌದಾ? ಸೊ ನಾವು ಇಲ್ಲಿ -1 ಇದು -1, ಇದು -4. ಆಯ್ತಾ? ಸೊ ಆಗ ಇದೆರಡನ್ನ ನಾವು ಕೂಡಿಸಿದಾಗ ಎರಡು ಮೈನಸ್ ಇರೋದಕ್ಕೆ ನಾವು ಅಂಕೆಗಳನ್ನ ಕೂಡಿಸ್ತೀವಿ, ಹಾಗೆ ಚಿಹ್ನೆಯನ್ನ ಮೈನಸ್ಸೇ ಇಡ್ತೀವಿ ಅಲ್ವಾ? ಸೊ ಈ ರೀತಿಯಾಗಿ -5 ಬರುತ್ತೆ. ಆದ್ರೆ -1 ಮತ್ತೆ -4ಅನ್ನ ಗುಣಿಸಿದಾಗ ನಮ್ಗೆ 6 ಬರೋದಿಲ್ಲ. ಹಾಗಾಗಿ ಇದು ಕರೆಕ್ಟ್ ಆಪ್ಷನ್ ಅಲ್ಲ, ತಪ್ಪಾಯ್ತು ಇದು ಅಲ್ವಾ? ಇನ್ನು ನೆಕ್ಸ್ಟ್ 2ರಿಂದ ನೋಡಿದ್ರೆ 2 × 3 ನಮ್ಗೆ 6 ಸಿಗತ್ತೆ. ಹಾಗೆ -2 ಪ್ಲಸ್ -3 ಅಲ್ವಾ? ಇದೇನಾಗತ್ತೆ? -5 ಸಿಗತ್ತೆ ನಮ್ಗೆ. ಅಥವಾ ಈ ಮೈನಸ್ ಅನ್ನ ಬರ್ಕೊಳ್ಳೋದು ಬೇಡ. ಇದು -3. ಇದೆರಡನ್ನ ಕೂಡಿಸಿದಾಗ ನಮ್ಗೆ -5 ಬರ್ತಾ ಇದೆ ಅಲ್ವಾ? ಸೊ ಇಲ್ಲಿ ಯಾವುದೇ ನಿರ್ದಿಷ್ಟ ನಿಯಮ ಇಲ್ಲ ಮಕ್ಕಳೇ. ನಂಬರ್ ಅನ್ನ ಆಯ್ಕೆ ಮಾಡ್ಕೊಳ್ಳೋವಾಗ ನಿರ್ದಿಷ್ಟವಾದಂತಹ ನಿಯಮ ಯಾವುದೂ ಇಲ್ಲ. ಒಂದೇ ನಿಯಮ ಏನು? ಆ ಅಂಕೆಗಳನ್ನ ಕೂಡಿಸಿದಾಗ, ಈಗ ಇದೆರಡು ನಮ್ಮ ಕ್ಯೂ ಮತ್ತೆ ಆರ್ ಅಂತ ಅನ್ಕೊಂಡ್ರೆ, ಇದೆರಡನ್ನ ಕೂಡಿಸಿದಾಗ ಕ್ಯೂ ಮತ್ತೆ ಆರ್ಗಳನ್ನ ಕೂಡಿಸಿದಾಗ ನಮ್ಗೆ ಬಿ ಬೆಲೆ ಬರಬೇಕು. ಹಾಗೆ ಕ್ಯೂ ಮತ್ತೆ ಆರ್ ಅನ್ನ ಗುಣಿಸಿದಾಗ ನಮ್ಗೆ
AC ಬರಬೇಕು, ಇದು ಒಂದೇ ಕಂಡೀಷನ್. ಆದ್ರೆ ಇದು 2 ಆಗಿರ್ಬೇಕಾ, 3 ಆಗಿರ್ಬೇಕಾ, 4 ಆಗಿರ್ಬೇಕಾ, ಇದನ್ನ ನಾವು ಈ ರೀತಿಯಾಗಿ ಹಾಗೆ ಪ್ರಯತ್ನ ಮಾಡ್ತಾ ಮಾಡ್ತಾ ನಿಧಾನಕ್ಕೆ ನಾವು ಕಲಿತಾ ಹೋಗ್ತೀವಿ. ಆಯ್ತಾ? ಇದಕ್ಕೆ ಹೆಚ್ಚೆಚ್ಚು ಪ್ರಾಬ್ಲಮ್ಸ್ ಅನ್ನ ನೀವು ಸಾಲ್ವ್ ಮಾಡಿದಾಗ ನಮ್ಗೆ ನಂಬರ್ ಆಯ್ಕೆ ಮಾಡೋದು ಇನ್ನೂ ಸುಲಭ ಆಗ್ತಾ ಹೋಗುತ್ತೆ. ಸೊ ಇವಾಗ ನಮಗ್ ಗೊತ್ತಾಗಿದ್ದೇನು, ನಮ್ಮ Q ಮತ್ತೆ R ಗಳು -2 ಮತ್ತೆ -3. ಅದೇ -2 ಮತ್ತೆ -3 ಗುಣಿಸಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ, 2 ಇಂಟು 3 6 ಆಗತ್ತೆ. ಆಯ್ತಾ? ಹೀಗೆ ನಮ್ಗೆ ನಂಬರ್ಗಳು ಸಿಕ್ತು ಅಲ್ವಾ? ನಂಬರ್ ಸಿಕ್ಕ ಮೇಲೆ ನಾವು ಇದನ್ನ ಬಿಡಿಸ್ಬೇಕು. ಜಸ್ಟ್ ಮಧ್ಯ ಪದವನ್ನ ಮಾತ್ರ ನಾವು ಬಿಡಿಸಿ ಬರಿಬೇಕು. ಆ ಕಡೆ ಈ ಕಡೆನ ಪದಗಳು ಹಾಗೆ ಉಳ್ಕೊಳ್ಳತ್ತೆ, ಅದನ್ನ ನಾವು ಏನು ಮಾಡೋದಿಕ್ ಹೋಗಲ್ಲ. ಮಧ್ಯ ಪದವನ್ನ ಮಾತ್ರ ನಾವು ಬಿಡಿಸ್ತಾ ಹೋಗ್ತೀವಿ. ಗೊತ್ತಾಯ್ತಾ ಮಕ್ಳೇ? ನೋಡಿ ಇಲ್ಲಿ ಹೇಗೆ ಇದನ್ನ ಬಿಡಿಸಿ ಬರೆಯೋದು ಅಂದ್ರೆ, ನಾನು ಈಗಷ್ಟೇ ಹೇಳ್ದೆ, ಮತ್ತೆರಡು ಪದವನ್ನ ನಾವು ಏನು ಮಾಡೋದಿಕ್ ಹೋಗಲ್ಲ, ಹಾಗೆ ಬಿಡ್ತೀವಿ ಅಂತ. ಈ 5x ಅನ್ನ ನಾನೇನ್ ಮಾಡ್ತೀನಿ, ಇವಾಗ ಇಲ್ಲಿ ಬಿಡಿಸಿದ್ವಿ ಅಲ್ವಾ, ಹೀಗೆ ಬಿಡಿಸಿ -2x -3x ಪ್ಲಸ್ 3 ಇಸ್ ಈಕ್ವಲ್ ಟು 0. ನೋಡಿ, ಇದೆರಡನ್ನ ಕೂಡಿದಾಗ ನಮ್ಗೆ ಈ ಹಿಂದಿನ ಏನು ಪದನೇ ವಾಪಸ್ ಸಿಗಬೇಕು. ಆಯ್ತಾ? ಆ ರೀತಿ ನಾವು ಆ ಪದಗಳನ್ನ ಆಯ್ಕೆ ಮಾಡ್ಕೋಬೇಕು ಮಧ್ಯ ಪದ ಬಿಡಿಸೋವಾಗ. ಗೊತ್ತಾಯ್ತಾ? ಈಗ ಇಲ್ಲಿ ನೋಡಿದ್ರೆ ಇದೆರಡರಲ್ಲಿ ನಮ್ಗೆ 2 ಮತ್ತೆ x ಎರಡರಲ್ಲೂ ಸಾಮಾನ್ಯವಾಗಿದೆ, ಹೌದಾ? ಸೊ ನಾನೇನ್ ಮಾಡ್ತೀನಿ, 2x ಅನ್ನ ಹೊರಗಡೆ ತೆಗೆದ್ಬಿಡ್ತೀನಿ. ಆಗ ಇದು ಒಳಗಡೆಗೆ ಏನ್ ಉಳ್ಕೊಂತು, ಇಲ್ಲಿ ಇನ್ನೊಂದು x ಬಾಕಿ ಇದೆ ಮಕ್ಳೇ. ಕಾಣಿಸ್ತಾ ಇದೆಯಾ? ಇದು x² ಅಂದ್ರೆ 2 ಸಲ x ಗುಣಾಕಾರ ಆಗ್ತಾ ಇದೆ ಅಂತ ಅರ್ಥ. ಸೊ x² ಅಂತ ಅಂದ್ರೆ x 2 ಸಲ ಗುಣಾಕಾರ ಆಗ್ತಾ ಇದೆ, ಹಾಗಾಗಿ 2x ಇಂಟು x ಒಳಗಡೆ ಉಳ್ಕೊಂತು. ಹಾಗೆ ಮೈನಸ್ ಇಲ್ಲಿ 2 ಮತ್ತು x ಎರಡನ್ನೂ ನಾವು ಆಚೆ ತೆಗ್ದಿದೀವಿ ಅಲ್ವಾ, ಅದನ್ನ ಮತ್ತೆ ಗುಣಾಕಾರ ಮಾಡಿದ್ರೆ ನಮ್ಗೆ ಇದು ವಾಪಸ್ ಸಿಗ್ಬೇಕು. ಹಾಗಿದ್ರೆ ನಾವೇನನ್ನ ಬರಿಬೇಕಾಯ್ತು, ಇಲ್ಲಿ 1. ಅಲ್ಲಿ 2 ಮತ್ತು x ಎರಡನ್ನೂ ಹೊರಗಡೆ ತೆಗಿತಾ ಇದ್ದೀವಿ, ಹಾಗಾಗಿ ಅಲ್ಲಿ ಉಳ್ಕೊಂಡಿರೋದು 1 ಮಾತ್ರ. ನಾವು ಇದನ್ನ ಮತ್ತೆ ಗುಣಿಸಿದಾಗ ನಮ್ಗೆ ಇದೇ ಸ್ಟೆಪ್ ವಾಪಸ್ ಸಿಗ್ಬೇಕು. ಆ ತರ ನಾವು ಸಾಮಾನ್ಯ ಪದವನ್ನ ಹೊರಗಡೆ ತೆಗಿಬೇಕು ಮಕ್ಳೇ. ಈಗ ಇಲ್ಲಿ ನೋಡಿದ್ರೆ, ಇದೆರಡರಲ್ಲಿ ನೋಡಿದ್ರೆ ಇಲ್ಲಿ 3x ಇದೆ, ಇಲ್ಲಿ 3 ಮಾತ್ರ. ಹಾಗಾಗಿ ಕಾಮನ್ ಇರೋದೇನು ಅಂದ್ರೆ ಸಾಮಾನ್ಯ ಇರೋದೇನು 3 ಅಲ್ವಾ? ಆದ್ರೆ -3 ನಾವು ಹೊರಗಡೆಗೆ ತಗೊಳ್ಬೇಕು. ಯಾಕೆ? ಇಲ್ಲಿ ಮೈನಸ್ ಇದೆ, ಹೌದಾ? ಹಾಗಾಗಿ -3 ನಾವು ಹೊರಗಡೆ ತಗೊಂಡ್ರೆ ಆಗ ಏನಾಗತ್ತೆ, ಇಲ್ಲಿ x ಉಳ್ಕೊಂತು, ಆದ್ರೆ ಇಲ್ಲಿ +3 ಇದೆ. ಇಲ್ಲಿ ನಾವು -3 ಹೊರಗಡೆ ತೆಗ್ದಿರೋದಕ್ಕೆ ಒಳಗಡೆಗೆ -1 ಉಳ್ಕೊಳ್ಳತ್ತೆ. ಇಲ್ಲಿ ಪ್ಲಸ್ ಇದೆ, ಆದ್ರೆ ನಾವು ಸಾಮಾನ್ಯ ಪದ ಹೊರಗಡೆ ತೆಗ್ದಿರೋದು -3. ನಾವು -3 ಇಂಟು -1 ಗುಣಾಕಾರ ಮಾಡಿದಾಗ ನಮ್ಗೆ +3 ವಾಪಸ್ ಸಿಗತ್ತೆ. ಹಾಗಾಗಿ ನಾವಿಲ್ಲಿ -1 ಬರ್ಕೊಳ್ಬೇಕು ಮಕ್ಳೇ. ಗೊತ್ತಾಯ್ತಾ? ಇಸ್ ಈಕ್ವಲ್ ಟು 0 ಅಂತ ಆಯ್ತು. ಈಗ ಇಲ್ಲಿ x+1 ಎರಡು ಕಡೆಗೆ ಕಾಣಿಸ್ತಾ ಇದೆ, ಹಾಗಾಗಿ x -1 ಎರಡು ಕಡೆಗೆ ಸಾಮಾನ್ಯವಾಗಿ ಕಾಣಿಸ್ತಾ ಇದೆ ಅಲ್ವಾ? ಸೊ ಅದನ್ನ ಒಂದು ಬ್ರಾಕೆಟ್ ಅಲ್ಲಿ ಇಟ್ರೆ ಮಿಕ್ಕಿರೋದನ್ನ ನಾವು ಇನ್ನೊಂದು ಬ್ರಾಕೆಟ್ ಒಳಗಡೆಗೆ ಬರೆದ್ರೆ ಆಯ್ತು. 2x ಮತ್ತೆ 3 ಅಲ್ವಾ, -3. ಇಲ್ಲಿ ನೋಡಿ, ಬ್ರಾಕೆಟ್ ಇಂದ ಹೊರಗಡೆ ಇರೋವಂತಹದನ್ನ ಅದೆರಡನ್ನು ಸೇರಿಸಿ ಒಂದು ಬ್ರಾಕೆಟ್ ಅಲ್ಲಿ ಬರೆದು ಅದನ್ನ 0ಗೆ ಸಮ ಅಂತ ಬರ್ಕೋಬೇಕು. ಈಗ ಇದು ಒಂದು ಪದ, ಇದು ಒಂದು ಪದ ತರ ಇದೆ ಅಲ್ವಾ ಮಕ್ಳೇ? ಸೊ ಇದನ್ನ ಒಂದೊಂದನ್ನು, ಇದೆರಡರ ಗುಣಲಬ್ಧ 0 ಅಂತ ಇದೆ. ಹಾಗಿದ್ರೆ ಇದು ಎರಡರಲ್ಲಿ ಯಾವುದೋ ಒಂದು 0 ಆಗಿರೋದಕ್ಕೆ ಸಾಧ್ಯ. ಯಾವುದು ಅಂತ ನಾವು ಪರೀಕ್ಷೆ ಮಾಡ್ಬೇಕಲ್ವಾ? ಅದಕ್ಕೆ ಏನ್ ಮಾಡ್ತೀವಿ, ಎರಡನ್ನು ಒಂದೊಂದ್ಸಲ 0ಗೆ ಸಮ ಅಂತ ಬರ್ಕೊಂಡು
ಇಲ್ಲಿ ಈ -1 ಈ ಕಡೆಗೆ ಹೋಗ್ಬೇಕು. ಯಾಕೆ? ನಮ್ಗೆ ಎಕ್ಸ್ ನ ಬೆಲೆ ಬೇಕು ಅಲ್ವಾ? ಸೊ ನಾವು ಯಾವುದರ ಬೆಲೆಯನ್ನ ಕಂಡು ಹಿಡಿತೀವೋ ಅದನ್ನ ಅಲ್ಲೇ ಉಳಿಸ್ಕೊಂಡು ಮಿಕ್ಕಿದ್ದಷ್ಟನ್ನು ನಾವು ಸಮಚಿಹ್ನೆಯ ಇನ್ನೊಂದು ಬದಿಗೆ ಕಳಿಸ್ಬಿಡ್ತೀವಿ ಅಲ್ವಾ? ನಾವು ಈ ತರ ಪ್ರಾಬ್ಲಮ್ಸ್ ಅನ್ನ ಮಾಡಿದೀವಿ ಅಲ್ವಾ ಮಕ್ಳೇ? ಹಾಗೆ ಮಾಡಿದಾಗ ಇಲ್ಲೇನಾಗತ್ತೆ, ಎಕ್ಸ್ -1 ಇಲ್ಲಿರೋದು ಸಮಚಿಹ್ನೆಯ ಬಲಭಾಗಕ್ಕೆ ಬಲಭಾಗಕ್ಕೆ ಹೋದಾಗ ಅದೇನಾಗತ್ತೆ, +1 ಆಗತ್ತೆ ಇಲ್ಲಿ. ಹಾಗೆ ಇಲ್ಲಿ 2x-3 ಇದೆ. ಇಲ್ಲಿ ನೋಡಿ, ಚರಾಕ್ಷರದ ಜೊತೆಗೆ ಇರುವಂತಹ ಸಹಗುಣಕವನ್ನ ನಾವು ಲಾಸ್ಟಿಗೆ ಆ ಕಡೆ ಕಳಿಸ್ಬೇಕು. ಯಾವುದೇ ಚರಾಕ್ಷರ ಇಲ್ಲದೆ ಇರುವಂತಹದ್ದನ್ನ ಫಸ್ಟ್ ಆ ಕಡೆ ಕಳಿಸ್ಕೊಬಿಡ್ಬೇಕು. ಆಗ ಏನಾಗತ್ತೆ, 2x ಇದು ಈ ಕಡೆಗೆ ಹೋದಾಗ ಅಂದ್ರೆ -3, ಬಲಭಾಗಕ್ಕೆ ಬಂದಾಗ ಏನಾಗತ್ತೆ, +3 ಆಗತ್ತೆ. ಈಗ ನಮ್ಗೆ ಎಕ್ಸ್ ನ ಬೆಲೆ ಬೇಕು, ಹಾಗಾಗಿ ಈ ಎರಡನ್ನ ನಾವು ಮತ್ತೆ ಶಿಫ್ಟ್ ಮಾಡಬೇಕು. ಇಲ್ಲಿ 2 ಮತ್ತೆ ಎಕ್ಸ್ ಗುಣಾಕಾರ ಆಗ್ತಾ ಇದೆ, ಬಲಭಾಗಕ್ಕೆ ಹೋದ್ರೆ ಅದು ಭಾಗಾಕಾರ ಆಗತ್ತೆ. ಹಾಗಾಗಿ +3/2. ನೀವಿಲ್ಲಿ ನೋಡ್ಬಹುದು, ಎಕ್ಸಿಗೆ ನಾವು 2 ಬೆಲೆಯನ್ನ ಪಡ್ಕೊಂಡಿದೀವಿ. ಹೀಗೆ ಬಿಡಿಸಿದಾಗ 2 ಬೆಲೆ ನಮ್ಗೆ ಸಿಕ್ಕಿದೆ. ಹೌದಾ? ಇದು 2 ಬೆಲೆಗಳು ನಮ್ಗೆ ಸಿಗ್ತಾ ಇದೆ. ಈ ರೀತಿಯಾಗಿ ನಾವು ವರ್ಗ ಸಮೀಕರಣದ ಪರಿಹಾರವನ್ನ ಅಪವರ್ತನ ವಿಧಾನದಿಂದ ಹೀಗೆ ನಾವು ಕಂಡುಹಿಡಿಯೋದು. ಗೊತ್ತಾಯ್ತಾ ಮಕ್ಳೇ? ಇವತ್ತಿನ ಕ್ಲಾಸಲ್ಲಿ ವರ್ಗ ಸಮೀಕರಣ ಅಂದ್ರೆ ಏನು, ಹೇಗಿರತ್ತೆ ವರ್ಗ ಸಮೀಕರಣ, ಅದರ ಆದರ್ಶ ರೂಪ, ಹಾಗೇನೆ ಕೊಟ್ಟಿರುವಂತಹ ಸಮೀಕರಣವನ್ನ ಆದರ್ಶ ರೂಪದಲ್ಲಿ ಬರೆಯೋದು ಕಲ್ತಿದ್ದೀವಿ. ಹಾಗೆ ವರ್ಗ ಸಮೀಕರಣ, ಯಾವುದೇ ಸಮೀಕರಣವನ್ನ ಕೊಟ್ಟಿದ್ರು ಅದು ವರ್ಗ ಸಮೀಕರಣನೇ ಹೌದಾ ಅಲ್ವಾ ಅಂತ ಪರೀಕ್ಷೆ ಮಾಡೋದನ್ನು ಕಲ್ತಿದ್ದೀವಿ. ಹಾಗೆ ಅಪವರ್ತನ ವಿಧಾನವನ್ನು ಕೂಡ ಸ್ವಲ್ಪ ಮಟ್ಟಿಗೆ ಅಭ್ಯಾಸ ಮಾಡಿದ್ದೀವಿ. ಇದೆಲ್ಲದೂ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಏನೇ ಡೌಟ್ಸ್ ಇದ್ರೆ ಕೇಳ್ಕೊಳ್ಳಿ ಮಕ್ಕಳೇ. ನಾಳಿನ ಕ್ಲಾಸಲ್ಲಿ ನಾವು ಅಪವರ್ತನ ವಿಧಾನವನ್ನ ಇನ್ನು ಹೆಚ್ಚು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇನ್ನು ಹೆಚ್ಚೆಚ್ಚು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಪ್ರಯತ್ನವನ್ನ ಮಾಡೋಣ. ವರ್ಗ ಸಮೀಕರಣದ ಆದರ್ಶ ರೂಪ ನಿಮ್ಗೆ ನೆನಪಲ್ಲಿರ್ಲಿ, ಅದು ax2 + bx + c = 0. ಆ 0ವನ್ನ ಬರೆಯೋದನ್ನ ಮರಿಬೇಡಿ. ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆದ್ರೆ, ಬಹು ಆಯ್ಕೆ ಪ್ರಶ್ನೆ ಆದ್ರೆ ಅದರಲ್ಲೂ ಕೂಡ ಒಂದು ಆಪ್ಷನ್ ಹೀಗೂ ಇರಬಹುದು, ax2 + bx + c ಮಾತ್ರ ಕೊಟ್ಟಿರಬಹುದು. ಇನ್ನೊಂದು ax2 + bx + c = 0 ಅಂತ ಕೊಟ್ಟಿರಬಹುದು. ನಾವು ಎರಡನೇ ಆಯ್ಕೆಯನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯಾಕೆ ಅಂದ್ರೆ ಅದರ ಆದರ್ಶ ರೂಪದಲ್ಲಿ ಸಮೀಕರಣವನ್ನ ನಾವು ಬರಿತೀವಿ ಅಲ್ವಾ? ಸಮೀಕರಣ ಬರೆದಾಗ ಅದು 0ಕ್ಕೆ ಸಮ ಅಂತ ಬರೆದಿಟ್ರೆ ಮಾತ್ರ ಅದು ಸಂಪೂರ್ಣವಾಗತ್ತೆ. ಹಾಗಾಗಿ ನಾವು ಅದರ ಆದರ್ಶ ರೂಪವನ್ನ ಬರೆಯುವಾಗ 0ಗೆ ಸಮ ಅಂತ ಬರೆದು ನಾವು ಸಮೀಕರಣವನ್ನ ಬರಿಬೇಕು. ಆಯ್ತಾ? ಸೊ ಅದು ತಲೆಯಲ್ಲಿರ್ಲಿ ಮಕ್ಕಳೇ. ನೀವು ಮನೆಯಲ್ಲಿ ಟ್ರೈ ಮಾಡಿ ಅಪವರ್ತನ ವಿಧಾನವನ್ನ. ಏನೇ ಡೌಟ್ಸ್ ಇದ್ರೂ ನಾಳಿನ ಕ್ಲಾಸಲ್ಲಿ ಕೇಳ್ಕೊಳ್ಳಿ. ಆಯ್ತಾ? ಓಕೆ, ಥ್ಯಾಂಕ್ ಯು.